ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಕ್ಷೇತ್ರಾಧಿದೇವತೆಗೆ ಅಭಿವಂದಿಸುತ್ತಾ ಜಗದಾದಿ ಜಗದ್ಗುರು ಶ್ರೀ ಸಿದ್ಧಾರೂಢರ ಬಸವಾದಿ ಪ್ರಮಂಥರ ದಿವ್ಯ ಚರಣ ಕಮಲಗಳನ್ನು ಹನುಮಂತರಲ್ಲಿ ಧ್ಯಾನಿಸುತ್ತಾ ಇವತ್ತಿನ ಪವಿತ್ರವಾಗಿರತಕ್ಕಂಥ ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮಷ್ಟ ಪರಮ ಪೂಜ್ಯ ಅಭಿನವ ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ನಮಸ್ಕಾರವನ್ನು ಸಮರ್ಪಿಸುತ್ತಾ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಂಥ ಸಮಸ್ತ ಪೂಜ್ಯರ ಚರಣಾರವಿಂದಗಳಲ್ಲಿ ವಂದನೆಯನ್ನು ಸಮರ್ಪಿಸುತ್ತಾ ಆತ್ಮೀಯ ಗುರುಬಂಧುಗಳೇ, ತಾಯಿದ್ದರೆ ಮತ್ತು ಮಕ್ಕಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಯಾವ ಗುರುಗಳ ಮೂರ್ತಿ ಅಂತಕ್ಕಂಥದ್ದು ನಾಡಿನ ಅತ್ಯಂತ ಸಂಚರಿಸಿ ಏನಪ್ಪಾ ಅಂತಂದ್ರೆ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ. ಮನುಷ್ಯನಿಗೆ ಜೀವನದೊಳಗೆ ಎರಡು ಪ್ರಕಾರವಾಗಿರ್ತಕ್ಕಂಥ ಜೀವನ. ಒಂದು ಜೀವನ, ಇನ್ನೊಂದು ಪರಿಪೂರ್ಣ ಜೀವನ. ಸಾಮಾನ್ಯವಾಗಿ ಜಗತ್ತಿನೊಳಗೆ ಬರೀ ಜೀವನವನ್ನು ಮಾಡ್ತಕ್ಕಂಥ ಜನರು ಬಹಳ ಇದ್ದಾರೆ. ಪರಿಪೂರ್ಣ ಜೀವನವನ್ನು ಸಾಗಿಸ್ತಕ್ಕಂಥ ಜನ ಬಹಳ ಕಡಿಮೆ. ಮನುಷ್ಯನಿಗೆ ಈ ಎರಡು ಮಾರ್ಗದ ಜ್ಞಾನ ಬೇಕಾಗ್ತದೆ. ಜೀವನದ ಜ್ಞಾನ, ಪರಿಪೂರ್ಣ ಜೀವನದ ಮಾರ್ಗ ಜ್ಞಾನ ಬೇಕಾಗ್ತದೆ. ಅದಕ್ಕೆ ಜಾಣನು ಅಂತಾರೆ. ಜಾಣನು ಲೌಕಿಕ ಪರಮಾರ್ಥವೆರಡನು ಮಾನದೆ ಕೂಡಿ ನಡೆಸುತ್ತೀಯನು ಎಂದು. ಇವು ಎರಡು ಇದ್ದಾಗ ಮನುಷ್ಯನ ಜೀವನ ಪರಿಪೂರ್ಣ ಆಗ್ತದೆ. ಬರೇ ಜೀವನವನ್ನು ಮಾಡತಕ್ಕಂಥ ಜೀವಿಗಳು ಕೋಟ್ಯಾಂತರ ಇದ್ದಾರೆ. ಕೋಟ್ಯಾನುಗಟ್ಟಲೆ ಬುದ್ಧಿನ ಚೀಲವನ್ನು ಒದ್ದಕ್ಕೆ ತುಂಬುವರು ಕೋಟಿ ಜನರು. ಆದರೆ ನೆತ್ತಿಯ ಹೊಟ್ಟೆಯನ್ನು ತುಂಬತಕ್ಕಂಥವ್ರು 9. ಆಗ ಉಪಜೀವನಕ್ಕಾಗಿ ಬದುಕತಕ್ಕಂಥ ಜೀವಿಗಳು ಬಾಳಿದ್ದಾರೆ. ಏನೇನು ಮಾಡ್ತಾರೆ ಉಪಜೀವನಕ್ಕಾಗಿ? ಬರೇ ಗೇನು ಹಟ್ಟೆ ಗೇನು ಬಟ್ಟಿಗಾಗಿ ಇಡೀ ಜೀವನ ಪರ್ಯಂತ ಮಾಡ್ತಾರೆ. ಜಗತ್ತನ್ನ ತಿಳಿದಿರಬಹುದು ನೀವು, ಜಗತ್ತಿನೊಳಗೆ ಇದ್ದದ್ದನ್ನೆಲ್ಲ ತಿಳಿದಿರಬಹುದು. ಆದ್ರೆ ಜಗತ್ತು ಎಷ್ಟತೆ? ಪರಮಾತ್ಮನೊಳಗೊಂದು ಸಾಸ್ವಿ ಕಾಳು ಅಷ್ಟಿದೆ. ಒಂದು ಸಾಸ್ವಿ ಕಾಳು ಅದ್ರ ನೀವು ಕಡುತ್ತದೆ ಎಷ್ಟಾಯ್ತು? ಸಾಸ್ವಿ ಕಾಳು ಅಷ್ಟ. ನಿಮಗೆಲ್ಲ ಜೀವನ ಪರ್ಯಂತ ನೀವು ಮಾಡಿದ್ದು ಬರೇ ಒಂದು ಸಾಸ್ವಿ ಕಾಳಿನಷ್ಟು ಸಾಧನೆ ಮಾಡಿದಿರಲ್ಲ, ಇದು ಪರಿಪೂರ್ಣ ಜೀವನ ಅಲ್ಲ. ಪರಿಪೂರ್ಣ ಜೀವನ ಯಾವಾಗ ಆಗ್ತದಪ್ಪ ಅಂತಂದ್ರೆ, ಯಾವಾಗ ನಿಮ್ಮ ಜೀವನದ ಜೊತೆಯಲ್ಲಿ ಅಧ್ಯಾತ್ಮ ಅಂತಕ್ಕಂಥದ್ದನ್ನು ಅಳವಡಿಸ್ಕೊಡ್ತೀರೋ ಆವಾಗ ನಿಮ್ಮ ಜೀವನ ಪರಿಪೂರ್ಣ ಆಗ್ತದೆ. ಅಂತ ಅಧ್ಯಾತ್ಮ ಜೀವನವನ್ನು ತಿಳಿಸಿಕೊಡ್ತಕ್ಕಂಥವರು ಸದ್ಗುರುನಾಥ. ಇದು ಸತ್ಯಾನುಭವವೆಂದು, ಇದು ಮಿಥ್ಯಾನುಭವವೆಂದು ಒದವಿ ಬೋಧಿಪನೆ ಸತ್ಯವನ್ನು ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರಿ ಚೆಲ್ಲಿದೆವು ಮುಕ್ತಿ. ಗುರು ತೋರಿಸಲಾರದೆ ಸಿಗುದಲ್ಲ. ಒಬ್ಬ ದೊಡ್ಡ ಪೈಲ್ವಾನ ವ್ಯಾಪಾರ ಮಾಡ್ತಿದ್ದ. ಅವನು ವಿದೇಶಕ್ಕೆ ಹೋದ ವ್ಯಾಪಾರ ಮಾಡ್ಬೇಕಂತೇಳಿ. ಆದರೆ ಹಾಲು ಕುಡಿಯೋ ಅಭ್ಯಾಸ ಅವನಿಗೆ. ಒಂದು ಆಕಳ ತಗೊಂಡೋಗಿದ್ದ. ಆಕಳ
ಆಕಳ ತಗೊಂಡೋಗಿ ಆ ರಾಜನ ಮನಸ್ಸು ಒಲಿಸ್ಬೇಕು ವ್ಯಾಪಾರ ಮಾಡೋ ಸಲುವಾಗಿ ಅಂತೇಳಿ ಒಂದು ಗ್ಲಾಸ್ ಹಾಲು ಕಾಸಿ ಬಟ್ ಅವನಿಗೆ ಸಕ್ಕರೆ ಹಾಕಿ ಅವಾಗ ರಾಜ ನಾಯಿ ಭಾಳ ರುಚಿ ಇರೋವಲ್ಲ ಎಲ್ಲಿ ತಂದಲಿ ಎದುರು ಇವು ಎಲ್ಲಿ ತಂದಲಿ ಇಲ್ಲ ಅದೊಂದು ಅಮೃತ ಗಿಡ ಇದೆ ಅಮೃತ ರಸ ಐತಿ ಭಾಳ ಚಲೋ ಆತು ಮಾರನೇ ದಿವಸ ಯಾಲಕ್ಕಿ ಹಾಕಿ ಕಾಸ್ಕೊಂಡು ಹೋದ ಸಕ್ಕರೆ ಯಾಲಕ್ಕಿ ಭಾಳ ರುಚಿ ಇತ್ತು ನಿನ್ನಿನಕ್ಕಿಂತ ಇವತ್ತು ಸ್ವಾದ ಬೇರೆ ಇದೆಲ್ಲ ದಿವಸ ನಂತರ ಬೇರೆ ಕ್ವಾಲಿಟಿ ಕೊಡ್ತದ ಅದು ಬೇರೆ ಕ್ವಾಲಿಟಿ ಕೊಡ್ತದೆ ಮತ್ತೆ ಮಾರನೇ ದಿವಸ ಸ್ವಲ್ಪ ಶುಂಠಿ ಯಾಲಕ್ಕಿ ಸಕ್ಕರೆ ಹಾಕಿ ಕಾಸ್ಕೊಂಡು ಹೋದ ನಿನ್ನಿನಕ್ಕಿಂತ ರುಚಿ ಇದ್ದು ಏನು ಇವತ್ತರ ಟೆಸ್ಟ್ ಬೇರೆ ಇವತ್ತು ಬೇರೆ ಕ್ವಾಲಿಟಿ ಕೊಡ್ತಾರೆ ಬೇರೆ ಕ್ವಾಲಿಟಿ ನಮ್ಮ ರಾಣಿಗೊಂದು ಗ್ಲಾಸ್ ನನಗೊಂದು ಗ್ಲಾಸ್ ತೊಗೊಂಬ ಅಂತಲ್ಲ ದಿನಾಲು 2 ಗ್ಲಾಸ್ ಕಾಸು ಕೊಡ್ತಿದ್ದ ಇನ್ನು ವ್ಯಾಪಾರ ಬೇಕಾದಾಗ ಮಾಡ್ತಾವ ನಮ್ಮ ಇದ್ರೊಳಗೆ ದೇಶದೊಳಗೆ ಅವೆಲ್ಲ ವ್ಯಾಪಾರ ಮುಗಿಸೊಂಡ ಊರಿಗೆ ಬರೋಕೆ ತಯಾರಾದ ರಾಜರ ನಾನು ಹೋಗ್ತೀನಿ ಇನ್ನ ಆದ್ರೆ ಹೋಗಲಕ್ಕ ಅದೇನು ತಂದ ನಿಂತಿಲ್ಲ ಅಮೃತ ಗಿಡ ಆ ದೇಶದಾಗ ಗೊತ್ತಿರಲಿಲ್ಲ ಆಕಳಂದ್ರೆ ಏನು ಹಾಲಂದ್ರೆ ಏನು ಗೊತ್ತಿರಲಿಲ್ಲ ಅದು ಅಮೃತ ಗಿಡ ತಂದೆ ನಿಂತಿಲ್ಲ ಇಲ್ಲೇ ಬಿಟ್ಟು ಹೋಗೋದ ಆಯ್ತು ತಗೊಂಡ್ರಿ ಅಂತೇಳಿ ಅಲ್ಲೇ ಅಂಗಳ ಗೂಟಿ ಕಟ್ಟಿದ ಆಕಳ ಹೋದ ಇವ್ರು ಮಾರನೇ ದಿವಸ ಅದನ್ನ ಆಕಳ ಏನಪ್ಪ ಅಂತಂದ್ರೆ ಹಾಲ ತಗೋಬೇಕಂತ ಹೋದ್ರು ಜಡ್ಗಿ ಹಿಡ್ಕೊಂಡು ಹೋದ್ರು ಮತ್ತು ಅವ್ರ ದನಗಳ ಸ್ವಭಾವ ನೋಡ್ರಿ ಹಿಡ್ಕೊಳಕ್ ಹೋದಾಗ ಏನು ಮಾಡ್ತಾವಂದ್ರೆ ಹುಚ್ಚಿರಿ ಒಯ್ತಾವೆಲ್ಲ ಸಗಣಿರೇ ಹಾಕ್ತಾವ್ರಿ ಅವು ಅವಾಗ ಇವರು ಆದಾಗ ಏನು ಮಾಡಿತು ಹುಚ್ಚಿನ ಹಿಡ್ಕೊಂಡ ಚರ್ಗ್ಯಾಗ ರಾಣಿಗೊಂದು ಗ್ಲಾಸ ರಾಜಗೊಂದು ಗ್ಲಾಸ ಅಲ್ಲ ಏನು ಹುಳಿ ಇರಲಿಲ್ಲ ಕ್ವಾಲಿಟಿ ಬೇರೆ ಆಗ್ತೀವಿ ಕ್ವಾಲಿಟಿ ಬೇರೆ ಕ್ವಾಲಿಟಿ ಕೊಟ್ಟದ ಮಾರನೇ ದಿವಸ ಮಕ್ಕಳು ಗಂಡಿ ಆಗಿದ್ರಿ 2 ಪ್ಲೇಟ್ ರಾಜಗೊಂದು ಪ್ಲೇಟ್ ರಾಜ ಒಂದು ಪ್ಲೇಟ್ ಏನ ಪುಂಡಿ ಪಲ್ಯ ಒಳ್ಳೆ ಐತಿಲ್ಲ ಕ್ವಾಲಿಟಿ ಬೇರೆ ಕ್ವಾಲಿಟಿ ಕೊಟ್ಟದ ಇಲ್ಲ ಮೋಸ ಮಾಡಿದ್ರೆ ಕರೆಸಿದ್ರೆ ಅವನ ಕರೆಸಿದ್ರೆ ಅವನ ಏನು ಮೋಸ ಮಾಡಿದೀಯಾ ಇಲ್ರಿ ಮಹಾರಾಜ್ರ ಇಲ್ಲೇ ಮನ್ಯಾಗ ಹಾಲದಾವ ಮಕ್ಳಾಗ ಹಾಲದಾವ ಇಲ್ಲೇ ಹಾಲು ಬಿಟ್ಟು ಸಗಣಿ ಹುಚ್ಚಿ ಕುಡ್ದಿರಲ್ರಿ ಅಂತ ಅಲ್ಲೇ ಹಾಲಿದ್ರು ಗೊತ್ತಾಗಲಿಲ್ಲ ಒಬ್ಬ ಗುರು ಬೇಕು ಕಳ್ಸಕ್ಕೆ ಗುರು ಬೇಕು ಗುರು ತೋರಿಸಲಲ್ಲದೆ ಕಾಣಿಸದನ್ನ ಸಾಗಿ ಚೆಲ್ಲಿದ ಮುಕ್ತಿ ಅಂತ ಹೇಳ್ತಾರೆ ಆಗ ನಾವು ಆ ಅಧ್ಯಾತ್ಮವನ್ನು ಅಳವಡಿಸಬೇಕಾಗಿತ್ತು ನಮ್ಮ ಆತ್ಮ ಸ್ವರೂಪವನ್ನು ತಿಳ್ಕೊಬೇಕಾಗಿತ್ತು ಅಂತಂದ್ರೆ ಸದ್ಗುರುನಾಥನಿಂದಲೇ ತಿಳಿತದೆ ಅಂತ ಸದ್ಗುರುನಾಥನ ಮತ್ತೆ ನಾವು ನೀವು ಧನ್ಯರಾಗೋಣ ಅಂತ ಹೇಳ್ತಾನೆ ನಾನು ಮಾತುಕತೆ ಆಗುವ ಪೂಜ್ಯರ ಶ್ರೀಚರಣಕ್ಕೆ ಅಭಿನಂದನಾಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸಿ ಮುಂದಿನ ಕಾರ್ಯಕ್ರಮ ಮೃತ್ಯುಂಜಯ ಮಹಾಸ್ವಾಮೀಜಿ ಸೊಲ್ಲಾಪುರ್ ಇವರು ಕೂಡ ತಮ್ಮ ಪ್ರವಚನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಚಿದಂಬರ ಮಠಾಧೀಶಂ ಸಿದ್ಧಾರೂಢೇಶ್ವರ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯ ಯದಗ್ರೀ ಕಮಲನಂದಂ ತಾಪತ್ರಯನ್ಮಾನ ಶಾಕ್ತೈಕ ಪದದಂದೇವಂ ಸಿದ್ಧಾರೂಢ ಸದಾ ಸ್ಮರಣೀಯರಾದ ಶ್ರೀಮದ್ ಜಗದ್ಗುರು ಸಿದ್ಧಾರೂಢಗಳವರ ಚರಣಾರವಿಂದಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಸುಕ್ಷೇತ್ರ ಇಂಚಲದ ಶಿವಯೋಗೀಶ್ವರರ ಮಹಾಸನ್ನಿಧಿ ಕೂಡ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಆರೂಢ ಜ್ಯೋತಿ ಪೂಜ್ಯಾಚಾರ್ಯವರ ದಿವ್ಯಚರಣಕ್ಕೂ ನತಮಸ್ತಕನಾಗಿ ಎಲ್ಲ ವಿದ್ಯಾಬಾಳು ಬೆಳಗಿರ್ತಕ್ಕಂಥ ಪರಮ ಪೂಜ್ಯ ಬ್ರಹ್ಮಲೀನ ಶ್ರುತಿಯ ಬ್ರಹ್ಮನಿಷ್ಠ ಅಭಿನವ ಶಿವಪುತ್ರ ಜನವರ ದಿವ್ಯಚರಣಕ್ಕೂ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಸುಕ್ಷೇತ್ರ ಇಂಚಲದ ವರ್ತಮಾನ ಕಾಲದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಪೂಜ್ಯ ಅಪ್ಪಾಜಿಯವರ ದಿವ್ಯಚರಣಕ್ಕೂ ನತಮಸ್ತಕನಾಗಿ ಈ ರಥಯಾತ್ರೆ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ
ಸುಕ್ಷೇತ್ರ ಇಂಚಲದ ಈ ಕಾರ್ಯಕ್ರಮದ ಬ್ರಹ್ಮ ವೇದಿಕೆಯ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಭಿನವ ಸಿದ್ಧಾರೂಢಪ್ಪಗಳವರ ದಿವ್ಯಚರಣಕ್ಕೂ ಅನಂತನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಪರಮ ಪೂಜ್ಯ ಪೂರ್ಣಾನಂದ ಮಹಾಸ್ವಾಮಿಗಳವರ ದಿವ್ಯಚರಣಕ್ಕೂ ನತಮಸ್ತಕನಾಗಿ ಇಲ್ಲಿಯವರೆಗೆ ಉಪದೇಶಾಮೃತವನ್ನು ನೀಡಿರ್ತಕ್ಕಂಥ ಬಸಯ್ಯ ಮಹಾಸ್ವಾಮಿಗಳವರ ದಿವ್ಯಚರಣಕ್ಕೂ ಆರೂಢ ಕುಮಾರ ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯಚರಣಕ್ಕೂ ಸಚ್ಚಿದಾನಂದ ದೇವರು ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವ ಸರ್ವ ಪೂಜ್ಯರ ಗಣ್ಯ ವ್ಯಕ್ತಿಗಳ ಇಲ್ಲಿ ಸೇರಿಕೊಂಡಿರ್ತಕ್ಕಂಥ ತಂದೆ ತಾಯಿಗಳ ಮುದ್ದು ಮಕ್ಕಳ ನಿಮ್ಮೆಲ್ಲರ ಆತ್ಮಜ್ಯೋತಿಗೆ ಶರಣ ವಿಶ್ವೇಶ್ವರನಾಗ್ತೀವಿ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ. ಇಲ್ಲಿವರೆಗೆ ಪರಮ ಪೂಜ್ಯರು ಬಹಳ ಸುಂದರವಾಗಿ ಗುರು ತೋರಿಸದೆ ನಮಗೆ ಮುಕ್ತಿಗೆ ಹೋಗಲಿಕ್ಕೆ ಬರುವುದಿಲ್ಲ. ಗುರುವಿನ ಉಪಕಾರ ಬಹಳಷ್ಟು ಅಂತಕ್ಕಂಥ ಮಾತನ್ನು ಪೂಜ್ಯರು ಹೇಳಿದರು. ಒಂದು ಸಲ ಕೈಲಾಸದೊಳಗೆ ಪರಮಾತ್ಮ ಏನು ಮಾಡ್ತಾನೆ ಅಂತ ಹೇಳಿದ್ರು. ನಾರದರಿಗೆ ಹೇಳ್ತಾನೆ, ನಾರದರೆ ಗುರುವಿನ ಲಾಭದಿಂದ ಮನುಷ್ಯನಿಗೆ ಏನನ್ನ ಆಗ್ತದೆ, ಗುರುವಿನ ಪಡ್ಕೊಂಡ್ರೆ ಮನುಷ್ಯನಿಗೆ ಏನನ್ನ ಆಗ್ತದೆ ಅಂತಕ್ಕಂಥ ಉದ್ದೇಶದಿಂದ ನಾರದರಿಗೆ ಹೇಳಿದಾಗ ನಾರದರು ಕೈಲಾಸಕ್ಕೆ ಬರ್ತಾರೆ. ಕೈಲಾಸದಿಂದ ಈ ಧರೆಗೆ ಬರ್ತಾರೆ. ಧರೆಗೆ ಬಂದು ಪರಮಾತ್ಮ ಹೇಳ್ತಾನೆ ನಾರದರಿಗೆ, ಮೊದಲು ಹೋಗಿ ನೀ ಗುರುವಿನಿಂದ ಏನಾಗ್ತಿರ್ತಕ್ಕಂಥ ಮಾತನ್ನ ಒಂದು ಕಾಗೆಗೆ ಕೇಳು. ಕಾಗೆಗೆ ಕೇಳು. ಕಾಗೆ ಕೇಳಿದಾಗ ಕಾಗೆ ಹೇಳ್ತದಂತಕ್ಕಂಥ ಮಾತನ್ನು ಹೇಳಿದಾಗ ನಾರದರು ಈ ಲೋಕಕ್ಕೆ ಬಂದು ಕಾಗೆ ಕೇಳ್ತಾರೆ. ಕಾಗೆ ಗುರುವಿನಿಂದ ಈ ಮನುಷ್ಯ ಜನ್ಮ ಏನಾಗ್ತದಂತಕ್ಕಂಥ ಮಾತನ್ನು ಕೇಳಿದಾಗ, ಗುರುವಿನಿಂದ ಲಾಭ ಏನಾಗ್ತಿರ್ತಕ್ಕಂಥ ಮಾತನ್ನು ಕೇಳಿದಾಗ ಕಾಗೆ ಕೇಳಿದಾಗ ಕಾಗೆ ಸತ್ತು ಹೋಗ್ತದೆ. ನಾರದ ಮುಖಾಂತರ ಕೇಳಿದಾಗ ಕಾಗೆ ಸತ್ತು ಹೋಗ್ತದ. ಸತ್ತು ಹೋದ್ಮೇಲೆ ಮತ್ತೆ ಪರಮಾತ್ಮನ ಬಳಿ ಹೋಗ್ತಾನೆ ನಾರದ. ಏ ಪರಮಾತ್ಮ, ಕಾಗೆ ಕೇಳಿದ್ರ ಗುರುವಿನ ಮುಖಾಂತರ ಲಾಭ ಏನಾಗ್ತದ, ಗುರುವಿನ ಯಾಕೆ ಮಾಡ್ಕೋಬೇಕು ಅಂತ ಕೇಳಿದಾಗ ಕಾಗೆ ಸತ್ತು ಹೋಗ್ತಕ್ಕಂಥ ಮಾತನ್ನು ಹೇಳಿದಾಗ ಮತ್ತೆ ಪರಮಾತ್ಮ ಅಂತನಂತ ಒಂದು ನಾಯಿ ಸಿಗ್ತದ. ಆ ನಾಯಿ ಕೇಳಂತಂದಾಗ ಮತ್ತೆ ಏಲೋಕಕ್ಕೆ ಬಂದು ಗುರುವಿನ ಮುಖಾಂತರ ಏನಾಗ್ತದೆ ಅಂತ ಕೇಳಿದಾಗ ನಾಯಿ ಕೇಳಿದಾಗ ನಾಯಿ ಕೂಡ ಸತ್ತು ಹೋಗ್ತದೆ. ಪರಮಾತ್ಮ ಕಾಗೆ ಕೂಡ ಸತ್ತು, ನಾಯಿ ಕೂಡ ಸತ್ತು. ಮತ್ತೆ ಯಾರಿಗೆ ಕೇಳಿ ಗುರುವಿನ ಮುಖಾಂತರ ಏನು ಲಾಭ ಆಗ್ತದೆ ಅಂತಕ್ಕಂಥ ಮಾತನ್ನು ಕೇಳಿದಾಗ ಮತ್ತೆ ನಾರದರು ಇಹಲೋಕಕ್ಕೆ ಬರ್ತಾರಂತ. ಪರಮಾತ್ಮ ಹೇಳಿದ, ಒಂದು ಎಮ್ಮಿಗೆ ಕೇಳು, ಇದ್ರ ಉತ್ತರ ಸಿಗ್ತದೆ. ಎಮ್ಮಿಗೆ ಕೇಳ್ತಾರೆ ನಾರದರು, ಗುರುವಿನಿಂದ ಲಾಭ ಏನಾಗ್ತದೆ, ಗುರುವಿನಿಂದ ಪಡ್ಕೊಂಡ್ರೆ ನಾವು ಗುರುವಿನ ಹತ್ತಿರ ಹೋದ್ರೆ ಏನಾಗ್ತದೆ ಅಂತಕ್ಕಂಥ ಮಾತನ್ನು ಕೇಳಿದಾಗ ಎಮ್ಮೆ ಕೂಡ ಸತ್ತು ಹೋಗ್ತದೆ. ಕಾಗೆ ಸತ್ತು, ಮತ್ತೆ ನಾಯಿ ಸತ್ತು, ಎಮ್ಮೆ ಕೂಡ ಸತ್ತು. ಮತ್ತೆ ಪರಮಾತ್ಮ ಹತ್ರ ನಾರದರು ಹೋಗ್ತಾರೆ. ಪರಮಾತ್ಮ ಮೂರು ಜೀವಿಗಳ ಸತ್ತು, ಗುರುವಿನಿಂದ ಲಾಭ ಏನಾಗ್ತಕ್ಕಂಥ ಉತ್ತರ ನಮಗೆ ಸಿಗಲಿಲ್ಲ ಅಂತಕ್ಕಂಥ ಮಾತನ್ನು ಕೇಳಿದಾಗ ಪರಮಾತ್ಮ ಅಂತಾನಂತ, ಈಗೇ ಒಂದು 6-7 ತಿಂಗಳಾಯಿತು, ಒಂದು ರಾಜರ ಮನೆತನದಲ್ಲಿ ಒಂದು ಮಗು ಹುಟ್ಟ್ಯದ, ಗುರುವಿನಿಂದ ಏನಾಗ್ತಿರ್ತಕ್ಕಂಥ ಮಾತನ್ನು ಆ ಮಗುವಿಗೆ ಹೋಗಿ ಕೇಳು, ನಿನ್ನ ಉತ್ತರ ಸಿಗ್ತದಂದಾಗ ನಾರದರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಭಾಳ ಭಯಭೀತಿಯಿಂದ, ಇನ್ನೇನು 3 ಜೀವಿಗಳನ್ನ ಕೇಳೀನಿ, 3 ಜೀವಿಗಳು ಸತ್ತು ಹೋಗ್ಯಾವ. ರಾಜ ಎಷ್ಟೋ ದೇವರಿಗೆ ಹರಕೆ ಹೊತ್ತು ಗಂಡು ಮಗು ಹೊಡೆದಾನ, ನಾ ಅರಮನೆಗೆ ಹೋಗಿ ಕೇಳೋಣ ಅಂತ ಕೇಳಿದ್ರೆ ಆ ಮಗು ಸತ್ತು ಅಂತ ಕೇಳಿದ್ರೆ ನನಗೆ ರಾಜ ಹೇಳಲ್ಲ, ನಾ ಹೋಗಿ ಕೇಳಲ್ಲ ಅಂತಕ್ಕಂಥ ಮಾತನ್ನು ನಾರದ ಪರಮಾತ್ಮ ಹೇಳ್ತಾರೆ. ಇಲ್ಲ, ನೀ ಧೈರ್ಯದಿಂದ ಹೋಗು, ಆ ಮಗುವಿಗೆ ಕೇಳು, ಆ ಮಗು ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತದಂದಾಗ ನಾರದರ ಮನಸ್ಸನ್ನು ಗಟ್ಟಿ ಮಾಡಿ ಅರಮನೆಗೆ ಹೋಗ್ತಾರೆ. ರಾಜರು ಇನ್ನೇನು ಸುವಾಸನೆಗೆ ಕೂತಿರ್ತಾರೆ. ನಾರದರು ಪ್ರವೇಶ ಮಾಡ್ತಾರೆ. ಅತಿಥಿ ಭವ ಅಂತಕ್ಕಂಥದ್ದು ಈ ಭಾರತ ಸಂಪ್ರದಾಯದಂತೆ ನಾರದರು ಬರ್ತಾರೆ, ಪ್ರವೇಶ ಮಾಡ್ತಾರೆ ಅರಮನೆಗೆ. ಬಂದ ಮೇಲೆ ನಾರದರು ಸ್ನಾನ ಪೂಜಾದಿಗಳನ್ನು ಮಾಡಿ ಪ್ರಸಾದವನ್ನು ಮಾಡ್ತಾರೆ. ರಾಜರ ಜೊತೆಗೆ ಮಾತುಗಳನ್ನು ಆಡ್ತಾರೆ. ಬಹುವರ್ಷದಿಂದ ನಿಮ್ಮ ಮಗುವನ್ನು ಜನಿಸಾದಂತ ನಿಮ್ಮ ಮಗುವಿನ ಜೊತೆಗೆ ನಾವು ಮಾತಾಡಬೇಕಂತಕ್ಕಂಥದ್ದು ಮಾತನ್ನು ನಾರದರು ಹೇಳ್ತಾರೆ. ಹೌದ್ರಿ ನಾರದರೆ, ಪರಮಾತ್ಮ ಬಹುವರ್ಷದಿಂದ ನಾ ಎಷ್ಟೋ ದೇವರನ್ನು ಹರಕೆ ಹೊತ್ತು ನಾ ಮಗುವನ್ನು ಹಡಿದೀನಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ನಾರದರಿಗೆ ಬಹಳಷ್ಟು ಭಯಭೀತಿ ಆಗ್ತದೆ. ಮಗು ಸತ್ತು ಹೋಯ್ತಂತ ಕೇಳಿದ್ರೆ ನನಗೆ ನಾ ರಾಜ ಇಡಲ್ಲ, ನಾ ಹ್ಯಾಂಗೆ ಪ್ರಶ್ನೆ ಮಾಡಿ ಅಂತಂದಾಗ ಧೈರ್ಯದಿಂದ ಏನು ಮಾಡ್ತಾರೆ ನಾರದರು, ಆ ಮಗುವಿನ ಹತ್ತಿರ ಹೋಗ್ತಾರೆ. ಮಗುವಿನ ಹತ್ತಿರ ಹೋಗಿ ಮೊದಲು ಅದು ಇದು ಮಾತಾಡಿಸ್ತಾರೆ. ಆಮೇಲೆ, ಏ ಮಗುವೆ, ಗುರುವಿನ ಲಾಭದಿಂದ ಗುರುವಿನ ಪಡ್ಕೊಂಡ್ರೆ ಏನು ಲಾಭ ಸಿಗ್ತದ, ಗುರುವಿನ ದರ್ಶನ ಮಾಡಿದರೆ ಏನು ಲಾಭ ಸಿಗ್ತದ,
ಗುರುವಿನ ಹಿತವಚನಗಳನ್ನು ಕೇಳಿದರೆ ಏನು ಲಾಭ ಸಿಗ್ತದೆ ಅಂತಕ್ಕಂಥ ಮಾತನ್ನು ನಾರದರು ಮಗುವಿಗೆ ಪ್ರಶ್ನೆ ಮಾಡ್ತಾರೆ. 6-7 ತಿಂಗಳು ಇರ್ತಕ್ಕಂಥ ಮಗು ತೊಟ್ಟಲಲ್ಲಿ ಆಡ್ತಿರ್ತದ. ಆ ಮಗು ಹೇಳ್ತದ, ಹೇ ಪರಮಾತ್ಮ, ಹೇ ಭಗವಂತ, ಮೊದಲಿನ ಜನ್ಮ ನನ್ನ ಕಾಗೆ ಜನ್ಮ ಆಗಿತ್ತು. ನಾರದ ದರ್ಶನದಿಂದ ನನ್ನ ಏನಾಯ್ತು ಅಂತ ಕೇಳಿದ್ರೆ ಕಾಗೆ ಜನ್ಮ ಹೋಯಿತು. 2ನೇ ಜನ್ಮ ಯಾವುದು ಅಂತ ಕೇಳಿದ್ರೆ ನಾಯಿ ಜನ್ಮ ಇತ್ತು. ನಾರದರ ದರ್ಶನದಿಂದ ಏನಾಯ್ತು ಅಂತ ಕೇಳಿದ್ರೆ ನನ್ನ ನಾಯಿ ಜನ್ಮ ಹೋಯಿತು. 3ನೇ ಜನ್ಮ ನನ್ನ ಎಮ್ಮೆ ಜನ್ಮ ಆಗಿತ್ತು. ನಾರದರ ದರ್ಶನದಿಂದ, ಮಹಾತ್ಮನ ದರ್ಶನದಿಂದ ಎಮ್ಮೆ ಜನ್ಮ ಕೂಡ ಹೋಯಿತು. ಹೇ ಪರಮಾತ್ಮ, ಈಗ ಮಹಾತ್ಮನಾಗಿರ್ತಕ್ಕಂಥ ರಾಜ ಅರಮನೆಯಲ್ಲಿ ನಾನು ಜನಿಸಿ ಬಂದೇನೆ. ಇದು ಪರಮಾತ್ಮನ ಗುರುವಿನ ಆಶೀರ್ವಾದದಿಂದ ಇವತ್ತಿನ ದಿವಸ ನಿನ್ನ ಪರಮಾತ್ಮನ ಸನ್ನಿಧಾನದಲ್ಲಿ ನಿನ್ನ ಜೊತೆ ಮಾತಾಡ್ತಿದ್ದೇನಲ್ಲ, ಇದೇ ಗುರುವಿನ ಲಾಭ ಅಂತಕ್ಕಂಥ ಮಾತನ್ನು ಆ ಮಗು ಹೇಳ್ತದೆ. ಅದಕ್ಕೆ ಗುರುವಿನ ಲಾಭ ಬಹಳಷ್ಟು ದೊಡ್ಡದು, ಗುರುವಿನ ಉಪಕಾರ ಬಹಳಷ್ಟು ದೊಡ್ಡದದ. ಆ ಗುರುವಿನ ಗುಲಾಮ ನಾಗರನಂತ ದೊರೆಯದನ್ನ ಮುಕ್ತಿ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡು ಬರ್ತಾರೆ. ಶ್ರದ್ಧಾವಾ ಲಭತೆ ಜ್ಞಾನ. ಗುರುವಿನ ಹತ್ತಿರ ಶ್ರದ್ಧೆ, ವಿಶ್ವಾಸ, ಭಕ್ತಿ ಇಷ್ಟು ಹೋದೆ ಅಂತ ಕೇಳಿದ್ರೆ ನಮ್ಮ ಬದುಕು ಉದ್ಧಾರ ಆಗ್ತದೆ. ರಥಯಾತ್ರೆ ಯಾಕೆ ಮುರಿಗಿ ಬಂದದ ಅಂತ ಕೇಳಿದ್ರೆ, ಪರಮಾತ್ಮನ ಅವತಾರ ಆಗಿರ್ತಕ್ಕಂಥ ಆರುಢ ಜ್ಯೋತಿ ಪೂಜ್ಯ ಅಭಿನವ ಶಿವಪುತ್ರ ಅಜ್ಜನವರ ರಥಯಾತ್ರೆ ಸತ್ಯ ಸಂಕಲ್ಪ ಏನಿತ್ತು ಅಂತ ಕೇಳಿದ್ರೆ, ಪೂಜ್ಯ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳವರ ಒಂದು ದಿವ್ಯ ನೇತೃತ್ವವನ್ನು, ಪಟ್ಟಾಭಿಷೇಕ ಆದಮೇಲೆ ಪ್ರತಿಯೊಂದು ಊರಿಗೆ ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ 170 ಹಳ್ಳಿಗಳನ್ನು ತಿರುಗಾಡಿ ಇವತ್ತಿನ ದಿವಸ ಇಂಚಲ ಗ್ರಾಮಕ್ಕೆ ಪೂಜ್ಯ ಸನ್ನಿಧಿಯವರ ಇದು ಆಶೀರ್ವಾದ ಪಡೆದುಕೊಳ್ಳಲಿಕ್ಕೆ ಪ್ರತಿಯೊಂದು ಯಾವ್ಯಾವ ಆರೋಗ್ಯ ಜೊತೆ ಪೂಜ್ಯ ಅಜ್ಜನವರು ಶಾಸ್ತ್ರ ಬೋಧನೆಯನ್ನು ಮಾಡಿದಾರಲ್ಲ, ಆ ಎಲ್ಲ ಊರುಗಳಿಗೆ ಹೋಗಿ ಪೂಜ್ಯ ಅಜ್ಜನವರ ಒಂದು ಕಿರುಪರಿಚಯ ಮತ್ತು ಪೂಜ್ಯ ಅಜ್ಜನವರ ಒಂದು ಮೂರ್ತಿಯ ಒಂದು ದರ್ಶನ, ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತಕ್ಕಂಥ ಉದ್ದೇಶದಿಂದ ಮನಕುಲ ಉದ್ಧಾರ ಆಗಬೇಕು ತಿಳ್ಕೊಂಡು ಇವತ್ತಿನ ದಿವಸ ಪೂಜ್ಯ ಅಜ್ಜನವರು ಅಭಿನವ ಶಿವಪುತ್ರ ಅಜ್ಜನವರು ಭೌತಿಕವಾಗಿ ಶರೀರವನ್ನು ತಿಳಿಸಿದ್ದಾರೆ. ಅವರನ್ನು ನಾವು ಯಾರಲ್ಲಿ ಕಾಣೋಣ ಅಂತಕ್ಕಂಥದ್ದು ಮಾತನ್ನು ಹೇಳಿದಾಗ ಪೂಜ್ಯ ಶಿವಾನಂದ ಭಾರತೀಯ ಅಜ್ಜನವರಲ್ಲಿ ಕಾಣೋಣ, ಪೂಜ್ಯ ಅಭಿನವ ಸಿದ್ಧಾರ್ಥ ಮಹಾಸ್ವಾಮಿಗಳವರಲ್ಲಿ ಕಾಣೋಣ, ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರಲ್ಲಿ ಕಾಣೋಣ ಅಂತಕ್ಕಂಥ ಮಾತನ್ನು ಹೇಳಿ, ಶಿವತ್ರಯರ ಆಶೀರ್ವಾದ, ಸಿದ್ಧಾರ್ಥರ ಆಶೀರ್ವಾದ, ಪೂಜ್ಯ ಅಭಿನವ ಸಿದ್ಧಾರ್ಥರ ಆಶೀರ್ವಾದ ನಮ್ಮ ಮೇಲೆ, ನಿಮ್ಮ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ, ಸಮಯದ ಅಭಾವದಿಂದ ಯಾರೂ ಕೂಡ ಗಲಾಟೆ ಮಾಡಬೇಡ್ರಿ. ಅಜ್ಜರ ಅಲ್ಲಿಂದ ನಿಮ್ಗೆ ಆಶೀರ್ವಚನ ನೀಡಲಿಕ್ಕೆ ಬಂದಿದ್ದಾರೆ. ನೀವೆಲ್ಲರೂ ಅಜ್ಜರ ಆಶೀರ್ವಾದವನ್ನು ತೆಗೆದುಕೊಂಡು ಶಾಂತ ರೀತಿಯಿಂದ ತಾವು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಬೇಕಂತಕ್ಕಂಥ ಮಾತನ್ನು ಹೇಳಿ ನನ್ನೆರಡು ಮಾತುಗಳನ್ನು ಶ್ರೀಚರಣಕ್ಕೆ ಅರ್ಪಿಸ್ತೇನೆ. ಪೂಜ್ಯರ ಶ್ರೀಚರಣಕ್ಕೆ ಶರಣಾರ್ಥಿಗಳು. ಇನ್ನು ಮುಂದಿನ ಕಾರ್ಯಕ್ರಮ ಪೂಜ್ಯ ಕುಮಾರ ಸಿದ್ಧಾರೂಢ ಮಹಾಸ್ವಾಮಿಗಳು ತಾವಗೇರಿ ಇವರು ತಮ್ಮ ಪ್ರವಚನ ಸುಧೆಯನ್ನು ನೀಡಬೇಕಂತ ತಿಳ್ಕೊಂಡು ಅವರಲ್ಲಿ ಸೇವನೆಯ ಪ್ರಾರ್ಥನೆ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸದ್ಗುರು ಸಿದ್ಧಾರ್ಥ ಮಹಾಸ್ವಾಮೀಜಿಯವರ ಚರಣಕಮಲಗಳಿಗೆ ಅಭಿವಂದಿಸಿ, ಸದ್ಗುರು ಷಣ್ಮುಖಾರೂಢರ ಚರಣಕಮಲಗಳಿಗೆ ನತಮಸ್ತಕನಾಗಿ, ಪೂಜ್ಯ ಆರುಢ ಜ್ಯೋತಿ ಅಜ್ಜನವರ ಪಾದ ಪದ್ಮಕಮಲಕ್ಕೆ ನತಮಸ್ತಕನಾಗಿ, ಪರಮ ಪೂಜ್ಯರು ಪಾವಮೂರ್ತಿಗಳು ವಿದ್ಯಾಗುರುಗಳಾದ ಸದ್ಗುರು ಅಭಿನವ ಅಪ್ಪಾಜಿಯವರ ಪಾದಕ್ಕೆ ಹಣೆಮಣಿದು, ಸದ್ಗುರು ಇಂಚಲದ ಅಪ್ಪಾಜಿಯವರ ಚರಣಕಮಲಗಳಿಗೆ ನತಮಸ್ತಕನಾಗಿ, ಇವತ್ತಿನ ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ಪೂಜ್ಯ ಗುರುಗಳಿಗೆ ನತಮಸ್ತಕನಾಗಿ, ಹಾಗೆ ಈ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಪೂಜ್ಯರಿಗೂ ನತಮಸ್ತಕನಾಗಿ, ಇವತ್ತಿನ ಈ ಸಾಯಂಕಾಲದ ಸಭೆಯಲ್ಲಿ ಸೇರಿರುವ ಶರಣ ತಂದೆ ತಾಯಿಗಳೇ, ನಮ್ಮೆಲ್ಲರಿಗೂ ಶರಣ. ಇಲ್ಲಿಯ ಪರಂಪರವಾಗಿ ಮಹಾತ್ಮರು ನಮ್ಮ ಅಮೃತವಾಣಿಯನ್ನು ಹೇಳ್ಕೊಟ್ಟ ಬಗ್ಗೆ, ಗುರುಗಳ ಬಗ್ಗೆ ಭಾಳ ಸುಂದರವಾಗಿ ಹೇಳಿದರು. ಶ್ರದ್ಧಾವಾನ್ ಲಭತೆ ಜ್ಞಾನ. ಗುರುಗಳಿಗೆಲ್ಲ ಒಂದು ಶ್ರದ್ಧಾ ಇರಬೇಕು. ಶ್ರದ್ಧಾ ಇತ್ತಂದ್ರೆ ನಾವು ಉದ್ಧಾರ ಆಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡು ಹೋಗಿದ್ದಾರೆ. ಮುಂದೆ ಪೂಜ್ಯ ಗುರುಗಳು ತಮ್ಮ ಆಶೀರ್ವಚನವನ್ನು ನೀಡೋರ್ತಾರೆ. ಆದರೆ ನಾವೊಂದು ಮಾತು ಹೇಳ್ತೀವಿ, ತಾವೆಲ್ಲರೂ ಸಾಕಷ್ಟು ಕೇಳಬೇಕು. ಪೂಜ್ಯ ಅಭಿನವ ಅಪ್ಪಾಜಿಯವರು ನಮ್ಮ
ಗುರುಗಳ ಪಟ್ಟಾಧಿಕಾರ ಆದಾಗ ಇಂಥರದ ಅಪ್ಪಾಜಿಯವರಿಗೆ ಒಂದು ಮಾತು ಹೇಳಿದರು. ಅಪ್ಪಳ ಮುಂದಿನ ವರ್ಷ ಬರೋದಾಗ್ತದೆ ಇಲ್ಲೋ ಗೊತ್ತಿಲ್ಲ, ನನ್ನ ಕಾಲ ಈಗ ನಡೆಯೋಕ್ಕಾಗಿಲ್ಲ, ನಾನು ನಡೆಯೋದ ಒಳಗೇ ನೀವು ದೇವಿ ಮಂದಿರದ ಒಡನಾಟವನ್ನು ಮಾಡಿ ನೋಡಿ ನಾನು ಕಣ ತುಂಬ ಆನಂದ ಪಡ್ಬೇಕು ಅನ್ನೋ ಮಾತನ್ನು ಹೇಳಿದರು. ಅದೇ ಮಾತನ್ನು ಇಂಥರದ ಅಪ್ಪಾಜಿಯವರು ಕೇವಲ 5 ತಿಂಗಳಲ್ಲಿ ಗುಡಿಯನ್ನು ಕಟ್ಟಿ ಉದ್ಘಾಟನೆಯನ್ನು ಮಾಡಿಸಿದ್ರು. ನಮ್ಮ ಗುರುಗಳು ಎಷ್ಟು ಖುಷಿ ಪಟ್ಟಿದ್ರಂದ್ರೆ, ನಾವು ಅದರ ಗುಡಿ ಕಟ್ಸರಪ್ಪ, ನಾನು ಹೋಗಿ ಉದ್ಘಾಟನೆ ಮಾಡಬೇಕು ಅಂತ ಹೇಳ್ತಿದ್ರೆ ಅವ್ರಿಗೆ ನಡೆಯೋದಾಗಲಿಲ್ಲ. ಆದರೂ ಅಟ್ಟು ಪೈಪರಿ ಹತ್ತಿ ಮ್ಯಾಲೆ ಹೋಗಿದ್ರು. ಮರ್ತಿ ಸಾರಿ ಮತ್ತೆ ಮ್ಯಾಲೆ ಬರೋದಾಗಿಲ್ಲ, ನಾನು ಇಲ್ಲೇ ಕೂತು ನೋಡಿ ಆನಂದ ಪಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅವಾಗ ಅವರು ಭಾಳ ಆನಂದ ಪಟ್ಟಿದ್ರು ಅಂತ 2 ಮಾತನ್ನು ಹೇಳಿ ಈ ಮಾತುಗಳು ನನ್ನ ಗುರುವಿನ ಚರಣಿಗೆ ಅರ್ಪಿಸುತ್ತೇನೆ. ಹೋಗ್ತಾರೆ. ಪೂಜ್ಯರ ಶ್ರೀಚರಣಕ್ಕೆ ಅಭಿನಂದನಾಪೂರ್ವಕ ಶರಣಾರ್ಥಿಗಳು. ಇನ್ನು ಮೇಲೆ ನಮ್ಮ ಇಂತಲ ಸುಕ್ಷೇತ್ರದ ಶ್ರೀಮಠದ ಪೂಜ್ಯರಾದಂಥ ಪೂರ್ಣಾನಂದ ಭಾರತಿ ಅಪ್ಪಾಜಿಯವರು ತಮ್ಮ ಅಮೃತ ಸುಧಾರಣೆಯನ್ನು ನೀಡಬೇಕಂತ ತಿಳ್ಕೊಂಡು ಅವರ ಶ್ರೀಚರಣದಲ್ಲಿ ಶರಣೆಯಪ್ಪ. शिष्यप्रशिष्यरूपेण बोधकं गुरुमाश्रये यदङ्ग्रे कमलद्वन्द्वम् आपत्रयनिवारकं शान्तेकपदं देवं सितारूढमहं भजे सितारूढमहं भजे. ಅದ್ವೈತ ಸಾರ್ವಭೌಮ ಸುಜ್ಞಾನ ಚಕ್ರವರ್ತಿ ಜಗದ್ವಂದ್ಯ ಜಗದ್ಗುರು ಸಿದ್ಧಾರೂಢರನ್ನು, ಸದ್ಗುರು ಗುರುನಾಥಾರೂಢರನ್ನು, ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರಾಂಜನವರನ್ನು, ಶ್ರೀ ಕ್ಷೇತ್ರದ ಅಧಿಷ್ಠಾತೃ ದೇವತೆಗಳಾದ ಸೂರ್ಯ ತಪಸ್ವಿ ಸದ್ಗುರು ಶಿವಯೋಗೀಶ್ವರರನ್ನು, ಸದ್ಗುರು ರೇವಣಸಿದ್ಧ ಶಿವಯೋಗೀಶ್ವರರನ್ನು, ಸದ್ಗುರು ಸಿದ್ಧರಾಮ ಶಿವಯೋಗೀಶ್ವರರನ್ನು ಎನ್ನ ಋನ್ಮಂದಿರದಲ್ಲಿ ಧ್ಯಾನಿಸುತ್ತಾ, ಕೃಪಾಮಯಿ ಕರುಣಾಮಯಿ ಜಗಜ್ಜನನಿ ಅಂಬಾ ಪರಮೇಶ್ವರಿಯನ್ನು ಎನ್ನ ಋನ್ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಬ್ರಹ್ಮಲೀನ ಸದ್ಗುರು ಶ್ರೀಮದ್ ಅಭಿನವ ಶಿವಪುತ್ರ ಅಪ್ಪಾಜಿಯವರ ಸತ್ಯ ಸಂಕಲ್ಪದಂತೆ ಹಾಗೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಭಿನವ ಸಿದ್ಧಾರೂಢ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿರುವ ಸದ್ಗುರು ಆರೂಢ ಜ್ಯೋತಿಯ ರಥಯಾತ್ರೆ ಹಾಗೂ ಬ್ರಹ್ಮಲೀನ ಸದ್ಗುರು ಶಿವಪುತ್ರ ಅಪ್ಪಾಜಿಯವರ ಒಂದು ಭವ್ಯವಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಮೂರ್ತಿಯ ರಥಯಾತ್ರೆ ಕಾರ್ಯಕ್ರಮ ಇಂದಿನ ಯಾವ ಸದ್ಗುರು ಆರೂಢ ಜ್ಯೋತಿ ರಥಯಾತ್ರೆ ಹಾಗೂ ಸದ್ಗುರು ಶಿವಪುತ್ರ ಅಪ್ಪಾಜಿಯವರ ಮೂರ್ತಿಯ ಒಂದು ದಿವ್ಯವಾಗಿರ್ತಕ್ಕಂಥ ಮೂರ್ತಿಯ ಒಂದು ಉತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ಅವ್ಯಕ್ತ ರೂಪದಿಂದ ಅಲಂಕೃತರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ವಿಶ್ವಕುಟುಂಬಿ
ನಿರಾಭಾರಿ, ದೇಶಿಕೋತ್ತಮ, ಮಾತನಾಡುವ, ನಡೆದಾಡುವ, ದೇವರನ್ನೇ ಪ್ರಖ್ಯಾತಿಯನ್ನು ಪಡೆದಿರುವ ಶಂಭುಲಿಂಗ ಸ್ವರೂಪಿಗಳಾಗಿರುವ ಅಪ್ಪಾಜಿಯವರ ಅಡಿದಾವರೆಗಳಿಗೆ ಕೊಡಪಟ್ಟು, ಅದೇ ರೀತಿಯಾಗಿ ಇಂದಿನ ದಿವಸ ಭೌತಿಕ ಪಾಂಚಭೌತಿಕ ದೇಹದಿಂದ ನಮ್ಮ ಮಧ್ಯೆ ಇಲ್ಲದಿದ್ದರೂ ಕೂಡ ಚೈತನ್ಯ ಸ್ವರೂಪದಿಂದ, ಆತ್ಮಸ್ವರೂಪದಿಂದ ಸರ್ವತ್ರದಲ್ಲಿ ವ್ಯಾಪ್ತವಾಗಿರತಕ್ಕಂಥ ಪರಮ ಪೂಜ್ಯರು, ಬ್ರಹ್ಮಲೀನ ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಮುಮುಕ್ಷುಗಳ ಹಿತಚಿಂತಕರು ಆಗಿರುವ ಪರಮ ಪೂಜ್ಯ ಸದ್ಗುರು ಅಭಿನವ ಶಿವಪುತ್ರ ಅಪ್ಪಾಜಿಯವರನ್ನು ಎನ್ನ ಋನ್ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಇಂದಿನ ಈ ಯಾವ ಕಾರ್ಯಕ್ರಮದ ಪಾವನ ನೇತೃತ್ವ ಸ್ಥಾನದಲ್ಲಿ ಅಲಂಕೃತರಾಗಿರುವ ಪರಮ ಪೂಜ್ಯರು, ವೇದಾಂತ ವಿದ್ವಾಂಸರು, ಕರುಣಯತಿಗಳು, ವಿಮಲ ಮತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಅಭಿನವ ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಇಲ್ಲಿಯವರೆಗೆ ಬಹಳ ಸುಂದರವಾಗಿ ಉಪದೇಶವನ್ನು ಗೈದಿರುವ ಪರಮ ಪೂಜ್ಯರಾಗಿರುವ ಬಸಯ್ಯ ಮಹಾಸ್ವಾಮೀಜಿಯವರ, ಮೃತ್ಯುಂಜಯ ಮಹಾಸ್ವಾಮೀಜಿಯವರ, ಕುಮಾರ ಸಿದ್ಧಾರೂಢ ಮಹಾಸ್ವಾಮೀಜಿಯವರ, ಸಚ್ಚಿದಾನಂದ ದೇವರ ಎಲ್ಲ ಪೂಜ್ಯರ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಸದ್ಗುರು ದೇವನ ಇಂದಿನ ಯಾವ ಕಾರ್ಯಕ್ರಮವನ್ನು ನೋಡಿ ಕೇಳಿ ಧನ್ಯರಾಗಬೇಕೆಂಬ ಸದಿಚ್ಛೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ಶಿವಸ್ವರೂಪಿಗಳೇ, ನಿಮ್ಮೆಲ್ಲರಿಗೂ ಅನೇಕ ವಂದನೆಗಳನ್ನು ಹೇಳುತ್ತಾ, ಇಂದಿನ ದಿವಸ ನಾವೆಲ್ಲರೂ ಕೂಡ ಸದ್ಗುರು ಅಪ್ಪಾಜಿಯವರ ಒಂದು ಭವ್ಯ ಮೂರ್ತಿಯನ್ನು ಸ್ವಾಗತ ಮಾಡಿಕೊಂಡು ಬಂದ್ವಿ. ಅಪ್ಪಾಜಿಯವರ ವಿಷಯದ ಬಗ್ಗೆ ಎಲ್ಲ ಪೂಜ್ಯರು ಗುರುವಿನ ಬಗ್ಗೆ ಬಹಳ ಸುಂದರವಾಗಿ ಹೇಳ್ಕೊಂಡು ಬಂದರು. ಯಾಕಂದ್ರೆ ನಾವೆಲ್ಲರೂ ಕೂಡ ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪವಾಗಿರ್ತಕ್ಕಂಥ ಮೋಕ್ಷ ಅಂದರೆ ನಮ್ಮ ಸ್ವರೂಪವನ್ನು ನಾವು ತಿಳಿದುಕೊಳ್ಬೇಕಾಗಿತ್ತು. ಅಂದರೆ ಅದು ಯಾರಿಂದ ಸಾಧ್ಯ ಅಂದ್ರೆ ನಮ್ಮಿಂದ ನಾವು ನೋಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದನ್ನು ತೋರಿಸ್ಕೊಡೋರು ಯಾರು ಅಂದರೆ ಸದ್ಗುರುನಾಥನೇ ನಮಗೆ ತೋರಿಸ್ಕೊಡ್ತಾನೆ. ಹಾಗಂದ್ರೆ ನಮ್ಮ ಕಣ್ಣೊಳಗೆ ಬಿದ್ದಿರ್ತಕ್ಕಂಥ ಹಳ್ಳನ್ನು ನಮಗೆ ತಕ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದ್ರೆ ನಮ್ಮ ಕಣ್ಣೊಳಗೆ ಹಳ್ಳ ಬಿದ್ದರೆ ಇನ್ನೊಬ್ಬರಿಗೆ ಹೇಳ್ತೀವಿ, ಏನು ಅಂದ್ರೆ ನನ್ನ ಕಣ್ಣೊಳಗೆ ಹಳ್ಳ ಬಿದ್ದದ, ಇದನ್ನು ತೆಗೀರಿ ಅಂತ ಹೇಳ್ತೀವಿ. ಹಾಗೆ ಸತ್ತು ಚಿತ್ತು ಆನಂದ ನಿತ್ಯ ಸ್ವರೂಪವಾಗಿರುವ ನಮ್ಮ ಸ್ವರೂಪವನ್ನು ನಾವು ತಿಳಿಬೇಕಾಗಿತ್ತು ಅಂದ್ರೆ ಅದನ್ನು ನಾವೇ ತಿಳಿತೀವಿ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಅದನ್ನು ತಿಳಿಸ್ಕೊಡೋರು ಯಾರು ಅಂತಂದ್ರೆ ಜಗತ್ತಿನಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ. ಅವ್ರು ಯಾರು ಅಂದ್ರೆ ತುಳಸಿದಾಸರು ಹೇಳ್ತಾರೆ, ಆತ್ಮತತ್ವವನ್ನು, ನಮ್ಮ ಸ್ವರೂಪವನ್ನು ಬೇರೆ ಯಾರಿಂದಲೂ ದಾಟಿಸ್ಲಿಕ್ಕಾಗೋದಿಲ್ಲ, ತಿಳಿಸ್ಕೊಡೋಕ್ಕಾಗೋದಿಲ್ಲ. ಗುರು ಬಿನ ಭವನಗೆ ತರೈನ ಕೋಯಿ ಜೋ ಶಂಕರ ವಿರಂಚಿ ಸಮ ಹೋಯಿ ಅಂತ ತುಳಸಿದಾಸರು ಹೇಳ್ತಾರೆ. ಮನುಷ್ಯರಷ್ಟೇ ಅಲ್ಲ, ಅವ್ರು ಹೇಳಿದರು ಈ ಭವನದಿಯನ್ನು ಜನ್ಮ ಮರಣ ರೂಪವಾಗಿರ್ತಕ್ಕಂಥ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ ಅಂತ ಶಂಕರ ಭಗವತ್ಪಾದರು ಹೇಳಿದ್ದಾರೆ. ನಾವು ಭವನದಿ ಸಂಸಾರ ಅಂತಂದ್ರೆ ಏನಂತ ತಿಳ್ಕೊಂಡಿದ್ದೇವೆ? ಒಂದು ಕುಟುಂಬ ವ್ಯವಸ್ಥೆಯನ್ನು ಸಂಸಾರ ಅಂತ ತಿಳ್ಕೊಂಡಿದ್ದೇವೆ. ಇದು ಸಂಸಾರ ಅಲ್ಲ. ವಾಸ್ತವಿಕವಾಗಿ ಸಂಸಾರ ಯಾವುದು ಅಂತಂದ್ರೆ ಶಂಕರಾಚಾರ್ಯರು ಹೇಳ್ತಾರೆ, ಪುನರಪಿ ಜನನಂ ಪುನರಪಿ ಮರಣಂ, ಪುನಃ ಪುನಃ ಹುಟ್ಟುವುದು, ಪುನಃ ಪುನಃ ಸಾಯುವುದು. ಇದಕ್ಕೆ ಏನಂತ ಕರೀತಾರೋ ಅಂತಂದ್ರೆ ಇದಕ್ಕೆ ಸಂಸಾರ ಅಂತ ಕರೀತಾರ. ಈ ಸಂಸಾರ ಚಕ್ರ ಅಥವಾ ಈ ಸಂಸಾರ ಅಂತಕ್ಕಂಥ ಭವನದಿಯಿಂದ ದಾಟೋರು ಯಾರು ಅಂತಂದ್ರೆ ಲೋಕದಲ್ಲಿ ಏಕೈಕ ವ್ಯಕ್ತಿ ಯಾರು ಅಂದ್ರೆ ಅದು ಸದ್ಗುರುನಾಥ ಒಬ್ಬರೇ ಅದಾನ. ಇದು ದೇವತೆಗಳಿಂದಲೂ ಕೂಡ ಏನಿಲ್ಲ ಅಂದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಕಬೀರದಾಸರನ್ನ ಒಂದು ಸಲ ಪ್ರಶ್ನೆ ಮಾಡಿದ್ರಂತೆ ಯಾರೋ, ಗುರು ಗೋವಿಂದ, ಗುರು ಪರಮಾತ್ಮ ಹಾಗೂ ಗೋವಿಂದ
ನಿನ್ನ ಮುಂದೆ ಪ್ರತ್ಯಕ್ಷ ಆದಾಗ ಏ ಕಬೀರ, ನೀನು ಯಾರಿಗೆ ಆದ್ಯತೆಯನ್ನು ಕೊಡ್ತೀನಿ, ನೀ ಯಾರನ್ನು ಗೌರವಿಸ್ತೀನಿ, ಪ್ರಪ್ರಥಮವಾಗಿ ನೀ ಯಾರಿಗೆ ನಮಸ್ಕಾರ ಮಾಡ್ತೀನಿ ಅಂದಾಗ ಕಬೀರ್ ಒಂದು ಮಾತು ಹೇಳ್ತಾರೆ. ಏನು ಹೇಳಿದರು ಅಂದರೆ, ಗುರು ಗೋವಿಂದ ದೋನೋ ಕಡೆ ಕಾಕು ಕಾಕೆ ಲಾಭೋ ಪಾಯ್, ಬಲಹಾರಿ ಗೋವಿಂದ ಅಪನೆ ಬಲಹಾರಿ ಗುರು ಅಪನೆ ಗೋವಿಂದ ಮಿಲಾಯ್ ಅಂತ ಹೇಳಿದರು. ಕಬೀರ್ ಬಹಳ ಸುಂದರವಾಗಿ ಹೇಳ್ತಾರೆ, ಒಂದೇ ಕ್ಷಣದಲ್ಲಿ ಗುರುನಾಥ ಹಾಗೂ ಪರಮಾತ್ಮ ಇಬ್ಬರು ನನ್ನ ಮುಂದೆ ಪ್ರತ್ಯಕ್ಷ ಆದಾಗ ನಾ ಯಾರಿಗೆ ನಮಸ್ಕಾರ ಮಾಡ್ತೀನಿ ಅಂತಂದ್ರೆ ಪ್ರಪ್ರಥಮವಾಗಿ ಗುರುವಿಗೆ ನಮಸ್ಕಾರ ಮಾಡ್ತೀನಿ ಅಂದಾಗ ಅವ್ರು ಕೇಳಿದರು, ಅಲ್ಲಪ್ಪ ಎಲ್ಲ ಭೋಗವನ್ನು ಪಡ್ತಕ್ಕಂಥ ಪರಮಾತ್ಮನಿಂದ ಮುಂದಿದ್ದಾಗ ನೀ ಗುರುವಿಗೆ ಯಾಕೆ ನಮಸ್ಕಾರ ಮಾಡ್ತೀನಿ ಅಂದಾಗ ಅವಾಗ ಕಬೀರದಾಸರು ಹೇಳ್ತಾರೆ, ಪರಮಾತ್ಮ ಎಲ್ಲ ಭೋಗ ಭಾಗ್ಯಗಳನ್ನು ಕೊಡ್ಬೋದು, ಆದರೆ ಒಂದನ್ನು ಮಾತ್ರ ಕೊಡೋಕ್ಕಾಗೋದಿಲ್ಲ. ಅವನು ಏನು ಕೊಡೋಕ್ಕಾಗೋದಿಲ್ಲ ಅಂತಂದ್ರೆ ನಾವು ಯಾರನ್ನೋದು ತಿಳಿಸ್ಕೊಡೋಕ್ಕಾಗೋದಿಲ್ಲ. ನಾವು ಯಾರನ್ನೋದು ತಿಳಿಸ್ಕೊಡ್ಬೇಕಾಗಿತ್ತು ಅಂದ್ರೆ ಅದು ಗುರುವಿಗೆ ಮಾತ್ರ ಸಾಧ್ಯ ಅದ. ಅದಕ್ಕೆ ಹೇಳಿದರು ಗೋವಿಂದ ಮಿಲಾಯ್. ಗೋವಿಂದ ಅಂದ್ರೆ ಪರಮಾತ್ಮ. ಅವ್ರು ಹೇಳ್ತಾರೆ ಕಬೀರರು, ಪರಮಾತ್ಮ ಹಾಗೂ ಗುರು ಒಂದೇ ಸಮಯದಲ್ಲಿ ಪ್ರತ್ಯಕ್ಷ ಆದ್ರೆ ನಾನು ಗೋವಿಂದನನ್ನು ಬಿಟ್ಟು ಗುರುವಿಗೆ ಯಾಕೆ ನಮಸ್ಕಾರ ಮಾಡ್ತೀನಿ ಅಂತಂದ್ರೆ ಆ ಗೋವಿಂದನ ಬಗ್ಗೆ, ಆ ಪರಮಾತ್ಮನ ಬಗ್ಗೆ, ಆತ್ಮ ವಸ್ತುವಿನ ಬಗ್ಗೆ ತಿಳಿಸ್ಕೊಡವ ಯಾರು ಅಂತಂದ್ರೆ ಗುರುನಾಥದನ. ಅದಕ್ಕೆ ನಾ ಗುರುವಿಗೆ ಮೊದಲು ನಮಸ್ಕಾರ ಮಾಡ್ತೀನಿ ಅಂತ ಕಬೀರದಾಸರು ಹೇಳ್ತಾರೆ. ಹಂಗೆ ಇವತ್ತಿನ ದಿವಸ ಅಂಥ ಶ್ರೇಷ್ಠ ಸದ್ಗುರುಗಳಾಗಿರ್ತಕ್ಕಂಥ ಅಭಿನವ ಯಾವ ಶಿವಪುತ್ರ ಅಪ್ಪಾಜಿಯವರು ನಮ್ಮ ಶಿವತ್ರಯರಲ್ಲಿ ಶಿವಪುತ್ರ ಅಪ್ಪಾಜಿಯವರು ಕೂಡ ಒಬ್ಬರು. ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಬಹಳ ದುಃಖಕರವಾಗಿರ್ತಕ್ಕಂಥ ಸಂಗತಿ. ಯಾಕಂದ್ರೆ ಇವರು ಅಭಿನವ ಶಿವಪುತ್ರ ಅಪ್ಪಾಜಿಯವರು, ಶಿವಕುಮಾರ ಅಪ್ಪಾಜಿಯವರು, ನಮ್ಮ ಅಪ್ಪಾಜಿಯವರು ಕುಡಿದ್ರು ಅಂತಂದ್ರೆ ಆ ಸಭೆ ಹೆಂಗೆ ಕಾಣ್ತಿತ್ತು ಅಂದ್ರೆ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರ ಇಲ್ಲೇ ಇಳಿದು ಬಂದಿದ್ದಾರೆ ಏನೋ ಅಂತ ಕಾಣ್ತಿತ್ತು. ಮತ್ತು ನಾವು ಕೈಲಾಸ ನೋಡೋಕೆ ಎಲ್ಲಿ ಹೋಗಬೇಕಾಗಿಲ್ಲ. ಈ ಶಿವತ್ರಯರು 3 ಮಂದಿ ಎಲ್ಲದಾರ ಅದೇ ಕೈಲಾಸ, ಅದೇ ವೈಕುಂಠ. ಹಾಗೆ ನಾವು ಕರ್ನಾಟಕದಾಗ ಅಷ್ಟ ಮಾತಾಡೋದಲ್ಲ. ನಾನು ಹರಿದ್ವಾರದಲ್ಲಿ 2 ವರ್ಷ ಇದ್ದೆ. ಅಲ್ಲಿ ಮಂಡೇಶ್ವರೆಲ್ಲ ಮಾತಾಡ್ತಾ ಇದ್ರು, कर्नाटक में 3 महात्मा ऐसे है, दर्शनीय है, वंदनीय है, आप लोग कर्नाटक जाते हैं अवश्य तीनों का दर्शन करके आना चाहिए ಅಂತ ಹೇಳ್ತಾ ಇದ್ರು. ಏನು ಹೇಳ್ತಿದ್ರು ಅಂದ್ರೆ ಕರ್ನಾಟಕಕ್ಕೆ ಹೋದರೆ ಕರ್ನಾಟಕದಲ್ಲಿ ಶಿವತ್ರಯರು ಅಂತ 3 ಮಂದಿ ಅಪ್ಪಾಜಿಯವರು ಹಾಗೂ ಶಿವಕುಮಾರ ಅಪ್ಪಾಜಿಯವರು, ಶಿವಪುತ್ರ ಅಪ್ಪಾಜಿಯವರು ಅದಾರ. ಕರ್ನಾಟಕಕ್ಕೆ ಹೋದ್ರೆ ಆ ಶಿವತ್ರಯರ ದರ್ಶನವನ್ನು ಮಾಡಿಕೊಂಡು ಬರಲೇಬೇಕು ಅಂತ ಎಲ್ಲರಿಗೂ ಹೇಳ್ತಾ ಇದ್ರು. ಅಂದರೆ ಆ ಮಂಡೇಶ್ವರರು ಕೂಡ ಯಾಕೆ ಇಷ್ಟು ಹೊಗಳಿದ್ರು ಅಂತಂದ್ರೆ ಹೇಳ್ತಾ ಇದ್ರು, देखो कर्नाटक में ऐसा है, वेदांत तत्व का, शांकर वेदांत तत्व का तीनों लोगों ने ऐसा प्रचार किया, कुप्रचार किया ಅಂತ ಹೇಳ್ತಿದ್ರು. ಕರ್ನಾಟಕದಲ್ಲಿ ಶಂಕರಾಚಾರ್ಯ ಅದ್ವೈತ ತತ್ವವನ್ನು ಪ್ರಚಾರ ಪಡಿಸ್ತವ್ರು ಯಾರು ಅಂದ್ರೆ ಇವರು ಶಿವತ್ರಯರು ಈ ಯಾವ ವೇದಾಂತ ತತ್ವವನ್ನು ಪ್ರಚಾರ ಮಾಡಿದಾರ ಅಂತ ಮಂಡೇಶ್ವರು ಕೂಡ ಈ ಶಿವತ್ರಯರ ಕೀರ್ತಿಯನ್ನು ಎಲ್ಲ ಕಡೆ ಕೂಡ ಹಾಡಿ ಹೊಗಳ್ತಾ ಇದ್ರು. ಈ ಶಿವತ್ರಯರಲ್ಲಿ ಒಬ್ಬರಾಗಿರ್ತಕ್ಕಂಥ ಅಭಿನವ ಯಾವ ಶಿವಪುತ್ರ ಅಪ್ಪಾಜಿಯವರ ಜೊತೆ ಒಡನಾಟ ಒಂದು ಕಾವ್ಯದಲ್ಲಿ ಒಬ್ಬ ಕವಿ ಹೇಳ್ತಾನೆ, ದೇಹಿನೋ ಗತಾನ ದಿವಸಾಹ ಅಂತ ಹೇಳಿ ಒಬ್ಬ ಕವಿ ಅವರ ಜೊತೆ ಒಡನಾಡಿದಂಥ ದಿನಗಳು, ಅವ್ರ ಜೊತೆ ಕಳೆದಂಥ ದಿವಸಗಳು ಬಹಳ ಹೇಗೆ ಅಂತಂದ್ರೆ ಅವು ಕೇವಲ ನೆನಪೇ ಆಗಿ ಉಳಿತವೆ ವಿನಃ ಬೇರೆ ಇನ್ನೇನು ಇಲ್ಲ ಅಂತ. ಯಾಕಂದ್ರೆ ಭಾಳ ಚಿಕ್ಕ ವಯಸ್ಸಿನಿಂದ ಅಭಿನವ ಶಿವಪುತ್ರ ಅಪ್ಪಾಜಿಯವರ ಜೊತೆ ನಮ್ಮದೆಲ್ಲ ಒಡನಾಟದ. ಇಲ್ಲಿ ಮುತ್ತುಂಜಯ ಸ್ವಾಮಿಗಳಾಗ್ಬೋದು, ಬಸವ ಸ್ವಾಮಿಗಳು ಎಲ್ಲ ಇವರೆಲ್ಲ ನೋಡಿದ್ದಾರೆ. ಹೆಂಗಿದ್ರು ಅಂತಂದ್ರೆ ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಮಹಾತ್ಮರು ಹೆಂಗಂದ್ರೆ ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಲೋಕೋತ್ತರಾಣಾಂ ಚೇತಾಂಸಿ ಕೋ ವಿಜ್ಞಾನಮರ್ರತಿ ಅಂತ. ಮಹಾತ್ಮರ ಮನಸ್ಸು ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅಥವಾ ಸಾಮಾನ್ಯ ವ್ಯಕ್ತಿಗಳಿಗೆ ಅವರ ಅಭಿಪ್ರಾಯವನ್ನು, ಅವರ ಹೃದಯವನ್ನು ಅಲ್ಪಜ್ಞರಿಗೆ ತಿಳಿಲಿಕ್ಕಾಗೋದಿಲ್ಲ.
ಹೇಗೆ ಕಾಣ್ತಾರೋ ಅಂದ್ರೆ ವಜ್ರಾದಪಿ ಕಠೋರಾಣಿ, ಕೆಲವೊಂದು ಪ್ರಸಂಗದಲ್ಲಿ ವಜ್ರದಷ್ಟು ಕಠೋರವಾಗಿ ಕಾಣ್ತಾ ಇರ್ತಾರೆ. ಶಿವಪುತ್ರಪ್ಪಗಳು ಹಾಗೆ ಇದ್ದರು. ಹೇಗೆ ಅಂತಂದ್ರೆ ನಮ್ಮ ಕಡೆ ಆ ಶಾಸನ ಹೇಗಿತ್ತು ಅಂದ್ರೆ, ನೀವು ಇದನ್ನು ಮಾಡಬೇಕು ಅಂತ ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗ ಹೇಳೋರು, ದೇವರ ಎಲ್ಲರನ್ನೂ ಕಳಿಸ್ಬೇಕಂದ್ರೆ ಕಳಿಸ್ಬೇಕು. ಹಂಗೆ ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ. ಮತ್ತು ಹೆಂಗಿರ್ತಾರೋ ಅಂತಂದ್ರೆ ಹೂವು ಭಾಳ ಮೃದು, ಎಲ್ಲ ವಸ್ತುವಿನಲ್ಲಿ ಹೂವು ಅದಲ್ಲ, ಬಹಳ ಮೃದು ಅದು. ಮಹಾತ್ಮರ ಮನಸ್ಸು ಹೇಗಿರ್ತದಂದ್ರೆ ಆ ಹೂವಿನಕ್ಕಿಂತನೂ ಮೃದು ಇರ್ತದೆ. ನಾವು ಶಾಂತಾಶ್ರಮಕ್ಕೆ ಹೋದಾಗ ಒಂದೊಂದು ಸಲ ಹೊರಗೆ ಬಂದಿದ್ವಿ ಅಂತಂದ್ರೆ ಅಪ್ಪ ಅವರು ಒಳಗಿದ್ರು ಕೂಡ ಒಳಗಿಂದ ಕರೆಸಿ ಏನು ಮಾಡ್ತಿದ್ರು ಅಂತಂದ್ರೆ ತಮ್ಮ ಹತ್ರ ಕುಡಿಸ್ಕೊಂಡು ಹೊಟ್ಟೆ ತುಂಬ ನೀವು ಅವರು ಮುಂದೆ ಕುಡಿಸ್ಕೊಂಡು ನಮಗೆಲ್ಲ ಏನೋ ಉಪಹಾರ ಮಾಡಿಸ್ತಿದ್ರು, ಊಟ ಮಾಡಿಸ್ತಾ ಇದ್ರು. ಅಷ್ಟೊಂದು ಪ್ರೇಮವನ್ನು ನಮ್ಮ ಸಾಧಕರಿಗೆ ಶಿವಪುತ್ರಪ್ಪಾಜಿಯವರು ತೋರಿಸ್ತಾ ಇದ್ರು. ಆದ್ದರಿಂದ ಅವರನ್ನು ಎಷ್ಟು ಸ್ಮರಣೆ ಮಾಡಿಕೊಂಡ್ರೂ ಕೂಡ, ಅವರ ಎಷ್ಟು ಗುಣಗಾನ ಮಾಡಿದರೂ ಕೂಡ ಕಡಿಮೆ ಅದ. ಮತ್ತು ಅಪ್ಪ ಅವ್ರ ಮೇಲೆ, ನಮ್ಮ ಇಂಚಲದ ಮೇಲೆ ಬಹಳ ಪ್ರೇಮ. ಶಿವಪುತ್ರಪ್ಪಾಜಿಯವರು ಇಂಚಲದ ಮೇಲೆ ಬಹಳ ಪ್ರೇಮ ಇದ್ದರು. ಇನ್ನೂ ಕಾರ್ಯಕ್ರಮ ಹತ್ತಿರ ಬಂದತ್ತನ್ನೋವಾಗ ಹೇಳ್ತಿದ್ರು, ಏನು ಹೇಳ್ತಿದ್ರು ಅಂದ್ರೆ, ದೇವರ ನಾವು ವರ್ಷ ಬಂದ್ವಿ ಅಂದ್ರೆ 5 ದಿವಸ ಎಲ್ಲಿಗೆ ಹೋಗೋದಿಲ್ಲ, ನಾನು ಇಂಚಲಾಗೆ ಇರ್ತೀನಿ, ನನಗೆ ಇಂಚಲ್ದಾಗಿದ್ರೆ ಭಾಳ ಆನಂದ ಆಗ್ತದಂತ ಶಿವಪುತ್ರಪ್ಪ ಅವರು ಹೇಳ್ತಾ ಇದ್ರು ನಮ್ಮ ವೇದಾಂತ ಕಾರ್ಯಕ್ರಮದಲ್ಲಿ. ಆದ್ದರಿಂದ ಅಪ್ಪಾಜಿಯವರು ಕೂಡ ಶಿವಪುತ್ರಪ್ಪ ಅವ್ರ ಮೇಲೆ ಬಹಳ ಪ್ರೇಮ. ಇವತ್ತಿನ ದಿವಸ ನಾವೆಲ್ಲ ನೋಡಿದ್ವಲ್ಲ, ಸದ್ಗುರು ಅಪ್ಪಾಜಿಯವರ ಭವ್ಯವಾದ ಮೂರ್ತಿಯನ್ನು ಇವತ್ತು ನಾವು ನೋಡಿದಾಗ ಅಪ್ಪಾಜಿಯವರು ಉದ್ಧಾರ ತೆಗೆದರು. ಈ ಕಾರ್ಯಕ್ರಮದ ಉದ್ದೇಶ ಏನಂತ ಪೂರ್ವದಲ್ಲಿ ಹೇಳಿದರು. ಶಿವಪುತ್ರಪ್ಪಾಜಿಯವರು ಕೂಡ ನಮ್ಮನ್ನು ಕುಂಡ್ರಿಸ್ಕೊಂಡು, ಸಾಧಕರನ್ನು ಕುಂಡ್ರಿಸ್ಕೊಂಡು ನಮ್ಮನ್ನು ಕೇಳ್ತಿದ್ರು. ಒಂದೊಂದು ಸಲ ಎಷ್ಟು ಸಣ್ಣ ಹುಡುಗರು ಆಗ್ತಿದ್ರು ಅಂತಂದ್ರೆ, ಏನ್ರಿ ದೇವ್ರ ನಮ್ಮ ಮರಿದವರು ಭಾಳ ಚೆನ್ನಾಗಿದ್ದಾರೆ, ಭಾಳ ಚೆನ್ನಾಗಿ ಓದ್ಕೊಂಡಿದ್ದಾರೆ, ಹಿಂಗೆ ಭಾಳ ಅಭಿನವ ಸಿದ್ಧಾರೂಢ ಮಹಾಸ್ವಾಮೀಜಿಯವರನ್ನು ಭಾಳ ಹೊಗಳ್ತಾ ಇದ್ದರು. ಆಮೇಲೆ ಒಂದು ಮಾತು ಹೇಳ್ತಿದ್ರು, ನೋಡ್ರಿ ಈ ಕಾರ್ಯಕ್ರಮ ಆಯಿತು ಅಂತಂದ್ರೆ ಅವ್ರನ್ನ ಎಲ್ಲ ಕಡೆ ಕರ್ಕೊಂಡು ಹೋಗ್ತೀವಿ, ಎಲ್ಲ ಕಡೆ ಪ್ರಚಾರ ಮಾಡ್ತೀವಿ, ಎಲ್ಲ ಕಡೆ ಅವ್ರಿಗೆ ಗೊತ್ತಾಗಬೇಕು, ನಮ್ಮ ಪರಂಪರೆ, ನಮ್ಮ ಭಕ್ತರು ಎಲ್ಲ ಪರಿಚಯ ಮಾಡಬೇಕು ಅಂತ ಅಪ್ಪ ಅವರು ಹೇಳ್ತಾ ಇದ್ರು. ಅದಕ್ಕೆ ಪರಿಸ್ಥಿತಿ ಆದರೆ ಹೇಗಾಯಿತು ಅಂತಂದ್ರೆ, ಅದು ಅವರ ಆ ಸಂಕಲ್ಪ ಈಡೇರಿಲ್ಲ ಅನ್ನೋದಕ್ಕಿಂತಲೂ ಕೂಡ ನಮಗನಿಸ್ತದೆ ಅವ್ರ ಸಂಕಲ್ಪ ಈಡೇರಿದೆ. ಹೆಂಗೆ ಈಡೇರಿದೆ ಅಂತಂದ್ರೆ, ಇವತ್ತು ನಮಗನಿಸ್ತು ಅಭಿನವ ಸಿದ್ಧಾರೂಢ ಮಹಾಸ್ವಾಮೀಜಿಯವರು ಅಪ್ಪಾರ ಭವ್ಯವಾದ ಮೂರ್ತಿಯನ್ನು ತೆಗೆದುಕೊಂಡು ಬಂದಾರ ಅನ್ನೋದಕ್ಕಿಂತಲೂ ಅವರ ಮೂರ್ತಿಯನ್ನು ನೋಡಿ ಅವರು ಬ್ರಹ್ಮಲೀನರಾಗಿದ್ದಾರ ಅಂತ ನಮಗನಿಸಲೇ ಇಲ್ಲ. ಸದ್ಗುರು ಅಭಿನವ ಶಿವಪುತ್ರ ಅಪ್ಪಾಜಿಯವರೇ ತಮ್ಮ ಸಂಕಲ್ಪದಂತೆ ಅಭಿನವ ಸಿದ್ಧಾರೂಢ ಸ್ವಾಮೀಜಿಯವರನ್ನ ಕರ್ಕೊಂಡು ಬಂದಿದ್ದಾರೇನೋ ಅಂತ ನಮಗನಿಸ್ತು. ಅಂದರೆ ಅಭಿನವ ಸಿದ್ಧಾರೂಢ ಯಾವ ಸದ್ಗುರು ಶ್ರೀಮತ್ ಅಭಿನವ ಶಿವಪುತ್ರ ಅಪ್ಪಾಜಿಯವರು ಇಲ್ಲಿ ಅವರು ಉಪಸ್ಥಿತರಾಗಿದ್ದಾರೆ ಅಂತ ಅಪ್ಪ ಅವರು ಕೂಡ ಮೂರ್ತಿಯನ್ನು ನೋಡಿ ಎಷ್ಟು ಸಂತೋಷವನ್ನು ವ್ಯಕ್ತಪಡಿಸಿದರು. ಅಪ್ಪ ಅವರು ಹೇಳಿದರು, ಅಪ್ಪಾಜಿಯವರು ಏನು ಮೂರ್ತಿ ಹೇಗಿದೆ ಅಂತಂದ್ರೆ, ಅವರೇ ಅಭಿನವ ಶಿವಪುತ್ರ ಅಪ್ಪಾಜಿಯವರೇ ಬಂದಿಲ್ಲಿ ಕುಂತಾರೇನೋ ಅನ್ನುವ ಥರ ಮೂರ್ತಿಯಾಗಿದೆ ಅಂತ ಅಪ್ಪಾಜಿಯವರು ಸಂತೋಷವನ್ನು ವ್ಯಕ್ತಪಡಿಸಿದರು. ಆದ್ದರಿಂದ ಇವತ್ತಿನ ದಿವಸ ಹೇಳಿದ್ರಲ್ಲ, ಮುಖ್ಯವಾಗಿ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ, ಇವತ್ತು ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ಅಭಿನವ ಸಿದ್ಧಾರೂಢ ಮಹಾಸ್ವಾಮೀಜಿಯವರನ್ನು ಎಲ್ಲ ಭಕ್ತರೊಂದಕ್ಕೂ ಪರಿಚಯಿಸಬೇಕಂತಕ್ಕಂಥ ಸತ್ಯ ಸಂಕಲ್ಪ ಪರಮ ಪೂಜ್ಯ ಬ್ರಹ್ಮಲೀನ ಸದ್ಗುರು ಅಭಿನವ ಶಿವಪುತ್ರ ಅಪ್ಪಾಜಿಯವರದಾಗಿತ್ತು. ಅದೇ ಪ್ರಕಾರ ಎಲ್ಲ ಭಕ್ತರೊಂದಕ್ಕೂ ಕೂಡ 130 ಹಳ್ಳಿಗಳಿಗೂ ಕೂಡ ಯಾವ ರಥಯಾತ್ರೆ ಅಂತಕ್ಕಂಥದ್ದು, ಸದ್ಗುರು ಅಪ್ಪಾಜಿಯವರ ಭವ್ಯ ಮೂರ್ತಿ ಅಂತಕ್ಕಂಥದ್ದು ಸಂಚಾರ ಮಾಡಿ ಇಲ್ಲಿ ವಿಠಲಕ್ಕೆ ಬಂದದ. ನಮಗೂ ಕೂಡ ಆ ಮೂರ್ತಿಯನ್ನು ನೋಡಿ ಬಹಳ ಸಂತೋಷವಾಯಿತು. ಅಪ್ಪಾಜಿಯವರು ಕೂಡ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದರು. ಈ ಸದ್ಗುರು ಅಪ್ಪಾಜಿಯವರ ಮೂರ್ತಿ ಇವತ್ತು ಬರ್ತದಂದ್ರೆ, ಅಪ್ಪಾಜಿಯವರು ನಿನ್ನೆಯಿಂದ ಒಬ್ಬ ಮಹಾತ್ಮರು ಶಿವಪುತ್ರಪ್ಪಗಳು ಮೊದಲು ಬರುವಾಗ ಹೆಂಗೆ ಅಪ್ಪಾಜಿಯವರು ಇದು ಮಾಡ್ತಿದ್ರು, ಆನಂದವನ್ನು ವ್ಯಕ್ತಪಡಿಸ್ತಿದ್ರು. ಮೂರ್ತಿ ನಾಳೆ ಬರ್ತದಂದ್ರೆ ಅಪ್ಪಾಜಿಯವರು ಏನು ಮಾಡಿದಾರು ಅಂದ್ರೆ, ನಿನ್ನಿಂದನೇ ಏನು ಮಾಡ್ತಾ ಇದ್ದಾರೋ ಮೂರ್ತಿ ಬರೋದನ್ನು ವೀಕ್ಷಣೆ ಮಾಡ್ತಾ ಇದ್ರು. ಆದ್ದರಿಂದ ಯಾವ ಕಾರ್ಯಕ್ರಮ ಸದ್ಗುರು ಬ್ರಹ್ಮಲೀನ ಶಿವಪುತ್ರ ಅಪ್ಪಾಜಿಯವರ ಹಾಗೂ ಪರಮ ಪೂಜ್ಯ ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಪರಮ ಪೂಜ್ಯ
ಅಪ್ಪಾಜಿಯವರ ಆಶೀರ್ವಾದದಿಂದ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಏನಾಗ್ತಾವಂದ್ರೆ ನಿರ್ವಿಘ್ನವಾಗಿ ನಡೀತಾ ಇದ್ದಾವೆ. ಈ ಸಂದರ್ಭದಲ್ಲಿ ಪರಮ ಪೂಜ್ಯರಾಗಿರ್ತಕ್ಕಂಥ ಅಭಿನವ ಸಿದ್ಧಾರೂಢ ಮಹಾಸ್ವಾಮೀಜಿಯವರು ನಮ್ಮ ನಿಮ್ಮೆಲ್ಲರೂ ಚಿರಪರಿಚಿತರು, ಮಹಾನ್ ವಾಗ್ಮಿಗಳು. ಅವರ ಒಂದು ಉಪದೇಶಾಮೃತವನ್ನು ಕೇಳಿ ನಾವು ನೀವೆಲ್ಲರೂ ಧನ್ಯರಾಗೋಣ ಅಂತ ಹೇಳ್ತಾ ನನ್ನ ವಾಕ್ಯವನ್ನು ಸದ್ಗುರು ಸನ್ನಿಧಾನದಲ್ಲಿ ಸಮರ್ಪಿಸುತ್ತೇನೆ. ಹರಿ ಓಂ ತತ್ಸತ್. ಪೂಜ್ಯರ ಶ್ರೀಚರಣಕ್ಕೆ ಶರಣ ಶರಣಾರ್ಥಿಗಳು. ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿದ ಶ್ರೀಮದ್ ಅಭಿನವ ಸಿದ್ಧಾರೂಢ ಮಹಾಸ್ವಾಮೀಜಿಯವರು ತಮ್ಮ ಅಮೃತ ಸುಧಾಧಾರೆಯನ್ನು ಉಣಬಡಿಸಬೇಕಂತ ತಿಳ್ಕೊಂಡು ಶ್ರೀಗಳ ಶ್ರೀಚರಣಗಳಲ್ಲಿ ಸೇವನೆ ಇರ್ತಾರೆ. शरीरं स्वरूपं तथा वा कलत्रं यशश्चारुचित्रं धनं मेरुतुल्यं मनश्चेन लग्नं गुरोरङ्घ्रिपद्मे ततः षडङ्गादिवेदो मुखे शास्त्रविद्या कवित्वादिगद्यं सुपद्यं करोति मनश्चेन लग्नं गुरोरङ्घ्रिपद्मे ततः किं ततः किं ततः किं ततः किं. ಸದಾವಕಾಲ ಸ್ಮರಣೀಯರಾದ ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯವರ ಪರಮಾರಾಧ್ಯ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಷಟ್ಶಾಸ್ತ್ರಗಳಿಗೆ ಟೀಕಾ ತಾತ್ಪರ್ಯವನ್ನು ರಚಿಸಿ ಮುಮುಕ್ಷುಗಳನ್ನು ಉದ್ಧರಿಸಿದಂಥ ಆರೂಢ ಜ್ಯೋತಿ ಪೂಜ್ಯ ಶಿವಪುತ್ರ ಅಜ್ಜನವರನ್ನು ಪ್ರಾರ್ಥನೆ ಮಾಡಿ ನಮ್ಮೆಲ್ಲರ ಆತ್ಮಕಲ್ಯಾಣ ಕರ್ತೃಗಳು ನಿರಂತರವಾಗಿ ಭಕ್ತರಿಗೆ ಶಾಸ್ತ್ರ ಸ್ತೋತ್ರಗಳನ್ನು ಎಡೆ ಮಾಡಿ ಅವಾಲ ವೃದ್ಧರನ್ನು ಧರಿಸಿದ ಪೂಜ್ಯ ಗುರುಗಳವರ ಪವಿತ್ರ ಚರಣ ಕಮಲಗಳನ್ನು ಪ್ರಾರ್ಥಿಸಿ ಇಂಚಲ ಸುಕ್ಷೇತ್ರದಲ್ಲಿ ನೆಲೆಸಿ ಇಂಚಲವನ್ನು ಪವಿತ್ರಗೊಳಿಸಿದಂಥ ಶಿವಯೋಗಿ ತ್ರಯರ ಪವಿತ್ರ ಚರಣಾರವಿಂದಗಳನ್ನು ಪ್ರಾರ್ಥಿಸಿ ಸುಕ್ಷೇತ್ರದ ಆರಾಧ್ಯ ದೇವರು ನಾಡು ಕಂಡಿರುವಂಥ ಸಂಚಾರಿ ಸಂತ ವಿಶ್ವಪ್ರಭು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಗಳವರ ಪವಿತ್ರ ಚರಣ ಕಮಲಗಳಲ್ಲಿ ವಂದಿಸಿ ಬ್ರಹ್ಮವೇದಿಕೆ ಅಲಂಕರಿಸಿದಂಥ ಸಮಸ್ತ ಪೂಜ್ಯರ ಶ್ರೀಚರಣಗಳಿಗೆ ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣ. ಬಹುತರವಾಗಿ ಇದುವರೆಗೂ ತಾವೆಲ್ಲರೂ ಸದ್ಗುರುನಾಥನ ಅಪಾರವಾಗಿರುವಂತಹ ಮಹಿಮೆಯನ್ನು ಕುರಿತು ಚಿಂತನೆಯನ್ನು ಹೇಳಿದೆ. ಬದುಕು ಪವಿತ್ರಗೊಳ್ಳುವುದು, ಆ ಬದುಕನ್ನು
ಸಾರ್ಥಕ ಮಾಡಿಕೊಳ್ಳುವುದು ಪ್ರತಿಯೊಂದು ಜೀವಿಯ ಆದ್ಯ ಕರ್ತವ್ಯ. ಮನುಷ್ಯನ ಬದುಕು ಸಾರ್ಥಕವಾಗುವುದು. ಅದು ಯಾವಾಗ ಸಾರ್ಥಕ ಆಗ್ತದೆ ಅಂತ ಕೇಳಿದರೆ, ಅದು ಸದ್ಗುರುನಾಥನಿಗೆ, ಭಗವಂತನಿಗೆ ಸಮರ್ಪಿತವಾದಾಗ ಆತನ ಬದುಕು ಸಾರ್ಥಕವಾಗುತ್ತದೆ. ಒಂದು ಹೂವದ, ಆ ಹೂವಿನ ಬದುಕು ಯಾವಾಗ ಸಾರ್ಥಕ ಆಗ್ತದೆ ಅಂತ ಹೇಳಿದರೆ, ಹೂವು ಗಿಡದಲ್ಲಿ ಅರಳಬೇಕು. ಆ ಹೂವನ್ನು ಒಬ್ಬ ಪೂಜಾರಿಯೋ ಅಥವಾ ಸದ್ಭಕ್ತನೋ ಆ ಹೂವನ್ನು ಗಿಡದಿಂದ ಕಿತ್ತುಕೊಳ್ಳಬೇಕು. ಆ ಹೂವು ಅಪೇಕ್ಷೆ ಪಟ್ಟಿರುವಂಥವರ ಗುಡಿಯನ್ನು ಸೇರಬೇಕು, ಇಲ್ಲ ಗರ್ಭಗುಡಿಯನ್ನು ಸೇರಬೇಕು, ಇಲ್ಲ ಮಹಾತ್ಮರ ಚರಣವನ್ನು ಸೇರಬೇಕು. ಈ ಮೂರರಲ್ಲೂ ಅದಕ್ಕೆ ಸಾರ್ಥಕತೆ ಅಲ್ಲ. ಅಮ್ಮ ನಾಯಕ ಹೇಳ್ತಾರೆ, ಹೂವಿನ ಜೀವನದ ಬಗ್ಗೆ ಅವರು ಹೇಳ್ತಾರೆ. ಒಂದೇ ದಿವಸ ಬದುಕ್ತದ ಹೂವು, ಬಹಳ ದಿವಸ ಬದುಕಂಗಿಲ್ಲ. ಅದು ಬದುಕೋದು ಎಷ್ಟು ದಿವಸ? ಬೆಳಗಿನ ಜಾವ ಅರಳಿ ಮಾರ್ಕೆಟಿಗೆ ಬಂತು ಅಂದ್ರೆ ಸಂಜೆ ಅನ್ನೋದ್ರೊಳಗನೆ ಬಾಡುತ್ತದೆ. ಸಂಜೆ ಬಾಡುವುದರೊಳಗಾಗಿನೇ ಅದು ಯಾರು ಅದನ್ನು ಮುಡಿಬೇಕು ಅಂತ ಪರಮಾತ್ಮ ಅದರ ಭಾಗ್ಯದಲ್ಲಿ ಬರೆದಿದ್ದಲ್ಲ, ಅವರ ಗುಡಿಯನ್ನು ಸೇರ್ತದೆ. ಇರದಿದ್ರೆ ಶಿವಯೋಗಿತ್ರಯರ ಗುಡಿಯನ್ನು ಸೇರ್ತದೆ. ಇಲ್ಲದೇ ಇದ್ರೆ ಆಗಮಿಸುವಂತಹ ಮಹಾತ್ಮರ ಕೊರಳಿಗೆ ಹಾರವಾಗಿ ನಿಲ್ತದೆ. ಒಟ್ಟಾರೆ ಬೆಳೆದ ಹೂವು ಒಂದೇ ದಿನದಲ್ಲಿ ತನ್ನ ಬದುಕನ್ನ ಇಷ್ಟು ಸುಂದರ ಮಾಡಿಕೊಳ್ಳುತ್ತದೆ ಅಂದ ಬಳಿಕ 100 ವರ್ಷ ಬಾಳಿ ಬದುಕುವಂತಹ ಮನುಷ್ಯ, ಆತನ ಬದುಕು ಸಾರ್ಥಕವಾಗಬೇಕಾಗಿತ್ತು ಅಂದ್ರೆ ಆತ ಸದ್ಗುರುನಾಥನಿಗೆ ಶರಣಾಗತನಾಗಬೇಕು, ಒಂದು ಇಲ್ಲ ಭಗವಂತನಿಗೆ ಸಮರ್ಪಿತನಾಗಬೇಕು, ಒಂದು ಭಕ್ತ ಆಗಬೇಕು, ಇಲ್ಲ ಶಿಷ್ಯ ಆಗಬೇಕು. ಎರಡರಲ್ಲಿ ಒಂದಾಗಿ ಆತ ಸಮರ್ಪಿತನಾದಾಗ ಮಾತ್ರ ಆತನ ಬದುಕು ಸಾರ್ಥಕವಾಗುತ್ತದೆ ಅನ್ನೋದನ್ನ ಒಂದು ಹೂವು ಹೇಳಿದೆ. ಅದನ್ನ ಆನಂದನವರು ಇಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ, ಓ ಮಲ್ಲಿಗೆ ಕಾಕಡ ನೀನು ಬಹಳ ಪಾಕಡ, ಅರಳಿ ನಿಂತೆ ಗಡಗಡ, ಉದಿರಿ ಬಿದ್ದೆ ಬಡಬಡ, ಒಂದೇ ದಿನದ ಜೀವನ ಆದರೂ ನೀ ಪಾವನ, ನನ್ನ ಮನೆಯ ನಂದನ ನಿನಗಿದು ವಂದನ. ಕವಿ ಮಾತು. ಇದೇ ಮಾತನ್ನ ಬೆನ್ ಜಾನ್ಸನ್ ಹೇಳ್ತಾರೆ. ಎಷ್ಟು ಸುಂದರವಾದಂಥ ಮಾತು ಹೇಳ್ತಾರಂದ್ರೆ, ಅ ಲಿಲಿ ಆಫ್ ಎ ಡೇ ಇಟ್ ಕ್ಯಾರಲ್ಸ್ ಇನ್ ನೇಮ್, ಆಲ್ದೋ ಇಟ್ ಫಾಲ್ ಅಂಡ್ ಡೈಡ್ ಅಟ್ ನೈಟ್, ಇಟ್ ಈಸ್ ದಿ ಬ್ಲೆಸ್ಡ್ ಫ್ಲವರ್ ಆಫ್ ನೈಟ್. ಒಂದು ದಿವಸ ಬದುಕದಂತೆ ಲಿಲಿ ಅನ್ನೋ ಹೂವು ಸ್ವಿಟ್ಜರ್ಲ್ಯಾಂಡ್ನೊಳಗೆ ಹರಡುತ್ತದೆ. ಆ ಹೂವನ್ನು ನೋಡುವುದಕ್ಕೆ ಜಗತ್ತಿನ ನಾನಾ ಜನರಿಂದ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತಾರೆ. ಅದರಂಥ ಸುಂದರವಾದಂಥ ದೇಶನೇ ಯಾವುದೂ ಇಲ್ಲ ಸ್ವಿಟ್ಜರ್ಲ್ಯಾಂಡ್. ಆ ದೇಶದೊಳಗೆ ಪ್ರಸಿದ್ಧವಾದ ಹೂವು ಯಾವುದು ಅಂದರೆ ಲಿಲಿ. ಸಣ್ಣ ಹೂವು ಇರ್ತದೆ. ಆ ಹೂವನ್ನು ನೋಡೋದಕ್ಕೆ ಪ್ರಪಂಚದ ಎಲ್ಲ ಜನ ಹೋಗ್ತಾರ. ಅದು ಬಹಳ ಹೊತ್ತಿರಂಗಿಲ್ಲ. ಇಟ್ ಕಲರ್ಸ್ ಇನ್ ಮೇ ತಿಂಗಳೊಳಗೆ ಹರಡುತ್ತದೆ. ಮೇ ತಿಂಗಳೊಳಗೆ ಹರಡುತ್ತದೆ. ಒಂದೋ ದಿವಸ ಬದುಕ್ತದೆ. ಒಂದು ದಿವಸ ಬದುಕಿದ್ರೂ ಚಿಂತೆ ಇಲ್ಲ. ಇಡೀ ಜಗತ್ತಿನ ಜನರೇ ತನ್ನ ಕಡೆಗೆ ನೋಡುವಂಗ ಮಾಡಿಕೊಂಡದ್ದು ಬದುಕ್ತದಲ್ಲ, ಹಾಗೆ ಮನುಷ್ಯನ ಬದುಕು ಸಹಿತ ಅವ ಎಷ್ಟು ವರ್ಷ ಎಷ್ಟು ದಿವಸ ಬದುಕ್ತಾನ ಅನ್ನೋದು ದೊಡ್ಡದಲ್ಲ. ಅವ 100 ವರ್ಷ ಎಲ್ಲರಿಗೂ ಬ್ಯಾಡಾಗಿ ಬದುಕುವುದಕ್ಕಿಂತಲೂ ಬರೀ 3 ದಿವಸ ಎಲ್ಲರಿಗೂ ಬೇಕಾಗಿ ಬದುಕುವಂಥ ಮಹತ್ವದ ಬದುಕನ್ನು ಬಾಳಿಕೊಂಡವರಿಗೆ ಮಹತ್ವರು ಅಂತಾರ. ಹಾಗೆ ನಮ್ಮ ಬದುಕಾದ್ರೂ ಸಹಿತ ಎಲ್ಲರಿಗೂ ಬೇಕಾಗಿ ಬದುಕಬೇಕು. ಎಲ್ಲರಿಗೂ ಬೇಕಾಗಿ ಬದುಕೋದೇನೆ ನಿಜವಾದ ಜೀವನ. ಆ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವುದಕ್ಕಾಗಿ ನಾವೆಲ್ಲರೂ ಸದ್ಗುರುನಾಥನಿಗೆ ಶರಣಾಗತರಾಗಿರ್ತೀವಿ. ಅಂಥ ಸದ್ಗುರುಗಳ ಪಾವನಮಯವಾಗಿರುವಂಥ ಮೂರ್ತಿಯನ್ನು ನಾವೆಲ್ಲರೂ ಬಹಳ ಭಕ್ತಿ ಶ್ರದ್ಧೆ ಎಷ್ಟು ವಿಶ್ವಾಸಗಳೊಂದಿಗೆ ಸ್ವಾಗತ ಮಾಡಿದರೆ ಅಂತ ಹೇಳಿದರೆ, ಈ ವರ್ಷ ಬಹುತರವಾಗಿ ಇಂಚಲದ ಜಾತ್ರೆ ಅತ್ಯಂತ ಸಂಕ್ಷಿಪ್ತವಾಗಿ ಆಗಿತ್ತು. ಆದರೆ ಪೂಜ್ಯ ಗುರುಗಳವರ ಕೃಪಾಶೀರ್ವಾದದೊಂದಿಗೆ ಮತ್ತೆ ಇಂಚಲದಲ್ಲಿ ಶಿವಯೋಗೀಶ್ವರ ಜಾತ್ರೆಯೇ ನಡೆದೈತೆ ಅನ್ನುವಂಥ ವರ್ಷದ ಮಟ್ಟಿಗೆ ನಾವೆಲ್ಲರೂ ನೋಡಿದ್ದನ್ನು ನೋಡಿದರೆ ಅದು
ಈಗ ಎಷ್ಟು ಜನ ನೀವು ಇಲ್ಲಿ ಕೂತಿದ್ದು ನಮ್ಮ ಬಸ್ಸಲ್ಲಿ ಹೇಳ್ತಿದ್ದ ಹೊರಗ ಇಲ್ಲಿ 2 ಪಟ್ಟು ಜನ ಕೂತ್ಕೊಂಡಾರ ಅಂತ ಹೇಳಿ. ಜಗ ಸಾಲದಂತೆ ಇದೆಲ್ಲ ಏನು ತೋರಿಸ್ತದಂದ್ರೆ ಗುರುಗಳ ಬಗೆಗೆ ನೀವು ಹೊಂದಿದಂಥ ಪ್ರೀತಿ, ಅವರು ಈ ಗ್ರಾಮದ ಮೇಲೆ ಇಟ್ಟಿರುವಂಥ ಪ್ರೀತಿ ಅನ್ನುವಂಥ ವಸ್ತು ಏನೈತಲ್ಲ ಅದಕ್ಕಿಂತಲೂ ದೊಡ್ಡದು ಯಾವುದೇ ಇಲ್ಲ. ಬದುಕು ಎಂಬುದು ಋಣದ ರತ್ನ ಕಣಿಯು. ಅದು ಅವರು ಒಬ್ಬರಿಗೊಬ್ಬರಿಗೆ ಋಣ ಸಂಬಂಧ ಇರ್ತದದು. ಯಾಕೆ ನೀವು ಗುರುಗಳ ಹೆಸರು ಹೇಳಿದ ತಕ್ಷಣ ಇಷ್ಟೆಲ್ಲ ಜನ ಸೇರ್ತೀರಂದ್ರೆ ಅವರು ಯಾವಾಗ ದೊಡ್ಡಜ್ಜವರು ಈ ಇಂಚಲದ ಪುರಕ್ಕೆ ಪಾದಾರ್ಪಣೆ ಮಾಡ್ಯಾರೋ, ಯಾವಾಗ ಶಿವಾನಂದ ಭಾರತೀಯಜ್ಜವರು ಇಂಚಲಕ್ಕೆ ಬಂದಾರೋ, ಬರೀ ಮಠದೊಳಗೆ ಸಣ್ಣದೊಂದು ಹಂಚು ಇಲ್ಲದೆ ಇರುವಂತ ಕಾಲದಿಂದಲೂ ಪೂಜ್ಯ ಗುರುಗಳವರು ಇಂಚಲದ ಜೊತೆಗೆ ಬೆರೆತು ಒಂದಾಗ್ಯಾರಲ್ಲ. ಅವರು ಅಂದಿನಿಂದ ಇಂದಿನವರೆಗೂ ಈ ಮಣ್ಣಿನೊಳಗೆ ಆಡಿದವರು, ಈ ಮಣ್ಣಿನ ಅನ್ನದ ಉಂಡು ಬೆಳೆದಿರುವಂಥವರು. ಹೀಗಾಗಿ ಮಣ್ಣಿನ ಗುಣ ಅವರ ಜೊತೆಗೆ ಹೊಂದಾಣಿಕೆ ಆಗುವುದರಿಂದ ಅಂತಹ ಗುರುಗಳ ಮೂರ್ತಿ ಬರ್ತದಂದ್ರೆ ಅದರ ಸ್ವಾಗತಕ್ಕಿಂತಲೂ ದೊಡ್ಡ ಭಾಗ್ಯ ಇಲ್ಲ ಅಂತ ನೀವೆಲ್ಲರೂ ಹೇಳಿರುವಂಥದ್ದು. ಅಂತಹ ಗುರುಗಳು ಬಹಳ ಪ್ರೀತಿ. ಯಾವಾಗಲೂ ಶಿವಾನಂದ ಭಾರತೀಯರ ಬಗ್ಗೆ ಗುರುಗಳು ಮಾತಾಡುವಾಗ ಒಂದು ಮಾತು ಹೇಳ್ತಿದ್ರು. ಇಂಚಲಕ್ಕೆ ದೊಡ್ಡಪ್ಪವರು ಅವರನ್ನು ಕರ್ಕೊಂಡು ಬಂದಂಥ ಪ್ರಸಂಗದಲ್ಲಿ ಆರೋಗ್ಯ ಜ್ಯೋತಿ ಅಜ್ಜವರು ಇಂಚಲದ ಮಠವನ್ನ, ಹಾಗೆಯೇ ಹುಬ್ಬಳ್ಳಿಯ ಜಡಿಸಿದ್ದೇಶ್ವರ ಆಶ್ರಮವನ್ನ, ಇವೆಲ್ಲವುಗಳ ಜವಾಬ್ದಾರಿಯನ್ನು ಕೊಡುವಂಥ ಕಾಲಕ್ಕೆ ಏನೇನು ಇರಲಿಲ್ಲ ಮಠದೊಳಗ. ಆದ್ರೆ ಭಾರತೀಯ ಅಜ್ಜ ಎಂಥ ತಪಸ್ವಿ ಅಂದ್ರೆ ಶಿವಕುಮಾರ್ ಅಜ್ಜರ ಬಗ್ಗೆ ಒಂದು ಮಾತು ಹೇಳೋರು. ಶಿವಕುಮಾರ್ ಅಜ್ಜವರು ಅಂದ್ರೆ ಅವರು ಪ್ರಯತ್ನವಾದಿಗಳು ಅಂತ ಹೇಳೋರು ಗುರುಗಳು. ಶಿವಕುಮಾರ್ ಅಜ್ಜರ್ ಅಂದ್ರೆ ಪ್ರಯತ್ನವಾದಿಗಳು. ಅವರಿಗೆ ಯಾವುದೇ ಹಿನ್ನೆಲೆ ಇರದೇ ಇದ್ರೂ ಅವರೇ ಚಳಕಾಪುರವನ್ನು ಶೋಧನೆ ಮಾಡಿದರು. ಬೀದರ್ ಅನ್ನುವಂಥ ಹೊಸ ಊರಿಗೆ ಹೋದ್ರು. ಸಿದ್ಧಾರೂಢ ಅಜ್ಜನ ನಾಮದ ಒಂದು ಬಲ, ಆಮೇಲೆ ಅವರ ವಾಣಿ ಒಳಗಿರುವಂಥ ದಿವ್ಯ ಶಕ್ತಿ, ಅದನ್ನು ಅವರು ಬಳಸಿ ಎಷ್ಟು ಅದ್ಭುತವಾದಂಥ ಮಠವನ್ನು ಕಟ್ಟಿದ್ರು ಅಂದ್ರೆ ಶಿವಕುಮಾರ್ ಅಜ್ಜವರು ಬೀದರ್ ಮತ್ತು ಚಳಕಾಪುರವನ್ನ ದೇಶದ ಜನನೇ ನೋಡುವಂಗ ಮಾಡ್ಯಾರ ಅಂತಂದ್ರೆ ಅದರಿಂದ ಅವರ ಪ್ರಯತ್ನ ಬಹಳ ದೊಡ್ಡದಂತ ಶಿವಕುಮಾರ್ ಅಜ್ಜವ್ರಿಗೆ ಹೇಳ್ತೀವಿ. ಪ್ರಯತ್ನವಾದಿಗಳಂದ್ರೆ ಬೀದರ್ ಗುರುಗಳು. ಭಾರತೀಯ ಅಜ್ಜರ ಬಗ್ಗೆ ಹೇಳುವಾಗ ಭಾರತೀಯ ಅಜ್ಜವರು ಅಂತಹ ಪ್ರಯತ್ನವಾದಿಗಳಲ್ಲ, ಅವ್ರು ಯಾವುದೂ ಪ್ರಯತ್ನನೇ ಮಾಡಿಲ್ಲ. ಆದ್ರೆ ಭಾರತೀಯ ಅಜ್ಜವ್ರದ್ದು ಅವ್ರ ಬಗ್ಗೆ ಹೇಳುವಾಗ ಹೇಳ್ತಿದ್ದು ಅವರಂತ ಭಾಗ್ಯವಂತರೇ ಆಗಿಲ್ಲ. ಭಾರತೀಯ ಅಜ್ಜವ್ರು ಎಂಥ ಭಾಗ್ಯಶಾಲಿಗಳು ಅಂದ್ರೆ ಅವರು ತಮ್ಮ ತಪದ ಶಕ್ತಿಯಿಂದ ಯಾವ ಊರಿನೊಳಗೆ ಅವರು ಪಾದವನ್ನು ಇಡ್ತಾರೆ ಆ ಊರನ್ನೇ ಕೈಲಾಸ ಮಾಡುವಂಥ ದಿವ್ಯ ಶಕ್ತಿ ಶಿವಾನಂದ ಭಾರತೀಯರು. ಅವರು ಭಾಗ್ಯವಂತರು, ಭಾಗ್ಯದ ಪುರುಷರು ಅಂತಿದ್ರು. ಭಾಗ್ಯವಂತ ಪ್ರಸೂಯತಾಂ. ಕೃಷ್ಣ ಪರಮಾತ್ಮ ಕುಂತಿಗೆ ಆಶೀರ್ವಾದ ಮಾಡಿದ್ದಂತಿಲ್ಲ. ನಿನ್ನ ಮುಂದೆ ಮಕ್ಕಳು 5 ಜನ ಮಕ್ಕಳು ಏನಿದಾರ ಬರೀ ಕಷ್ಟವನ್ನೇ ಕೊಟ್ಟರು, ಮುಂದಿನ ಜನ್ಮದೊಳಗ ನಿನ್ನ ಮಕ್ಕಳನ್ನು ಹೇರುವಂಥ ಭಾಗ್ಯ ನಿನಗೆ ಪ್ರಾಪ್ತಿಯಾದ್ರೆ ಭಾಗ್ಯವಂತ ಮಕ್ಕಳಿಗೆ ಜನ್ಮ ಕೊಡುವಂತ ಆಶೀರ್ವಾದ ಮಾಡಿದ್ದಂತೆ. ಅಂತ ಭಾಗ್ಯವಂತ ಮಗ ಎಲ್ಲಿ ಹುಟ್ಟಾನಂತ ಕೇಳಿದ್ರೆ ಅದು ಇಂಚಲದ ಶಿವಾನಂದ ಭಾರತೀಯ ಅಜ್ಜ ಅನ್ನೋದನ್ನ ಗುರುಗಳ ಮಾತುಗಳು. ಇಂಚಲದ ಅಜ್ಜವರು ಅಂದ್ರೆ ಭಾಗ್ಯವಂತರು. ಅವರು ತಾವು ಮಾತ್ರ ಭಾಗ್ಯಶಾಲಿಗಳಲ್ಲ, ಅವರ ಜೊತೆಗಿದ್ದವರು ಎಲ್ಲರನ್ನೂ ಭಾಗ್ಯವಂತರನ್ನಾಗಿ ಮಾಡಿದರು. ಇಲ್ಲ ಈ ಊರೊಳಗೆ ಯಾವಾಗ ಸಾಲಿ ತೆಗಿಬೇಕು, ಯಾವಾಗ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಬರೀ ತಮ್ಮೂರಿನ ಮಕ್ಕಳಿಗೆ ಮಾತ್ರವಲ್ಲ ರಾಜ್ಯದೊಳಗಿರುವಂಥ ಯಾವುದೇ ಬಡ ವಿದ್ಯಾರ್ಥಿಗಳು ನಾನು ಶಿಕ್ಷಣವನ್ನು ಕಲಿಬೇಕು ಅಂತ ಬಂದರೆ ಇಂಚಲ ಅನ್ನುವಂಥ ಒಂದು ಸಣ್ಣ ಊರನ್ನ ಶಿಕ್ಷಣದ ಗೊಂಚಲವನ್ನಾಗಿ ಪರಿವರ್ತನೆ ಮಾಡಿದ್ರು ಅಂದರೆ ಇದಕ್ಕಿಂತಲೂ ಭಾಗ್ಯದ ಮಾತು ಏನಿದೆ? ಇದಕ್ಕಿಂತ ಭಾಗ್ಯದ ಮಾತುಗಳು ಏನೇನು ಬೇಕಾಗಿಲ್ಲ. ಅಂತಹ ಸದ್ಗುರುಗಳು ನಮ್ಮ ಗುರುಗಳ ಮೇಲೆ ಅಪಾರವಾಗಿರುವಂಥ ಪ್ರೇಮ. ಅವರಿದ್ರೆ ಅವರಿಗೆ 100 ಆನೆ ಬಲ ಅಂತಿದ್ರು ಅವರು. ಸುಪುತ್ರಪ್ಪ ಒಬ್ಬಿದ್ರೆ ನಮ್ಮ ಕಾರ್ಯಕ್ರಮ ಎಷ್ಟು ಲಕ್ಷಗಟ್ಟಲೆ ಮಂದಿ ಕೂಡಿದ್ರು ಅವರೆಲ್ಲರ ಲಕ್ಷ್ಯವನ್ನು ತನ್ನ ಕಡೆಗೆ ತಗೊಳ್ಳುವಂಥ ಒಬ್ಬ ಧೀರ ಸನ್ಯಾಸಿ ಅಂದ್ರೆ ಅದು ಶಿವಪುತ್ರಪ್ಪನವ್ರಂತ ಭಾರತೀಯದವ್ರು ಯಾವಾಗಲೂ ನೆನೆಸ್ತವ್ರು. ಬಸವಣ್ಣ ಹೇಳ್ತಿದ್ರು ಗಾಡ್ಯಾಗ ಅಜ್ಜವ್ರಿಗೆ ಎಷ್ಟು ನೆನೆಸ್ತಾರಂತ, ಹಿಂಗಾಗ್ಬಿಟ್ಟದಪ್ಪ ಪ್ರವಾಸನೇ ಒಂದೊಂಥರ ಒಂದೊಂದ್ಸಲಿ ಗಾಸ ನೆನೆಸ್ಬಿಡ್ತದೆ. ಶಿವಪುತ್ರಪ್ಪ ಅವ್ರು ಫೋನ್ ಮಾಡಿದ್ರು ಅಂದ್ರೆ ಎಷ್ಟು ನಗಿಸೋರು, ಎಷ್ಟು ನಮ್ಮ ಜೊತೆಗೆ ವಿನೋದ ಮಾಡ್ಕೊತಿರೋರು. ಈಗ ನಗೋದು ಬಂದಾಗ್ಯದ, ವಿನೋದ ಬಂದಾಗ್ಯದ. ಇದಕ್ಕಾಗಿ ಮೊನ್ನೆ ಒಂದು ಮಾತು ನೆನೆಸ್ಕೊಂಡ್ರಂತ. ಸುಮಾರು 1 ತಿಂಗಳು 1.5 ತಿಂಗಳಾಯಿತು ಇದ ಮ್ಯಾನನ್ನ ನಾನು ಕೂತ್ಕೊಂಡಿನಿ. 1 ತಿಂಗಳು 1.5 ತಿಂಗಳದೊಳಗರ ಭಕ್ತರನ್ನ ಎಲ್ಲರಿಗೂ ದರ್ಶನ ಮಾಡೋಕ್ಕಾಗಲ್ತು. ಇದರ ರೂಪದೊಳಗೆ ಅಡ್ಡಾಡ್ಕೊತ ಇರ್ಬೇಕಂದ್ರೆ ನಮ್ಗೆ ಹಿಂಗೆ ಅನ್ಸಕ್ಕಾಗ್ತದೆ.
ಶಿವಪುತ್ರಪ್ಪ 14 ವರ್ಷ ಹೆಂಗ ಹಾಸಿಗೆ ಮೇಲೆ ಮಕ್ಕೊಂಡು ಕಳೆದಿರ್ಬೇಕಪ್ಪ, ಆತ ನೋಡಿದ್ರೆ ದೇವ್ರ ರೂಪ ಅಲ್ಲದೆ ಬೇರೆ ಏನೂ ಅಲ್ಲ ಅನ್ನುವಂಥ ಮಾತುಗಳನ್ನ ಪ್ರತಿ ಹೆಜ್ಜೆಗೂ ಗುರುಗಳನ್ನು ನೆನೆಸ್ಕೊಳ್ಳೋದು ಅಂದ್ರೆ ಅವ್ರ ಅಂಥ ಧೀರೋದಾತ್ತರೇ ಇದ್ರು. ಅವರ ಬದುಕೇ ಒಂದು ಆದರ್ಶವಾಗಿತ್ತು. ಅರ್ಧ ಶರೀರ ಇಲ್ಲ ಅನ್ನೋದನ್ನ ಬಿಟ್ಟರೆ ಅವರೆಂದೂ ಮನಸ್ಸಿಗೆ ಹಚ್ಕೊಂತಿದ್ದಿಲ್ಲ. ಅಜ್ಜವರು ಹೆಂಗ ನನಗೆ ದಕ್ಷಿಣ ಕೊಟ್ಟರೆ ತಗೊಂಡೀನಿ, ಪರಮಾತ್ಮ ಇದನ್ನು ಕೊಟ್ಟಾನಂದ್ರೆ ಸ್ವೀಕಾರ ಮಾಡಿಬಿಡ್ತೀನಿ ಅಂತ. ಏನಾಗಿದೆ ಅದೆಲ್ಲ ನಾನು ಒಳ್ಳೇದಕ್ಕೆ ಅಂತಿದ್ರು. ಜೋ ಹೂವ ಇರುವಲ್ಲ, ಈ ಮಾತನ್ನ ಮಹಾರಾಜನಿಗೆ ಹೇಳಿದರು. ಮಹಾರಾಜ ಅಂದ ಅದನ್ನೆಲ್ಲ ಒಳ್ಳೇದಕ್ಕೆ ಅಂತಿಲ್ಲ, ಅದು ಹೆಂಗ ಅಂತ ಕೇಳಿದ್ರು. ಪ್ರಸಂಗವನ್ನು ನಿಮಗೆ ಗೊತ್ತಾಗಬೇಕು ಬರೀ ಹೇಳಿ. ಇಬ್ಬರು ಅರಣ್ಯಕ್ಕೆ ಹೊರಟಿದ್ರು. ಭೇಟಿ ಆಡುವಂಥ ರಾಜನ ಹವ್ಯಾಸ, ಮಂತ್ರಿ, ರಾಜ, ರಾಜಭಟರು ಎಲ್ಲರೂ ಕೂಡಿ ಅರಣ್ಯಕ್ಕೆ ಹೋದಂತಹ ಪ್ರಸಂಗದೊಳಗ ಮಹಾರಾಜ ಮುಂದ್ ಹೊರಟಿದ್ದ. ಕಣ್ಣಿಗೆ ಒಂದು ಹುಲಿ ಕಾಣಿಸ್ತದೆ. ಹುಲಿಯನ್ನು ಬೆನ್ನತ್ತಿ ಭೇಟಿ ಆಡಬೇಕು ಅಂತ ವೇಗವಾಗಿ ಮಹಾರಾಜ ಮುಂದೆ ಹೊರಟಿದ್ದ. ಹುಲಿ ಮತ್ತಷ್ಟು ಮುಂದೆ ಓಡ್ತಿತ್ತು. ಗುರಿ ಇಟ್ಟಂತ ಮಹಾರಾಜ ಆ ಹುಲಿಗೆ ಇನ್ನೇನು ಬಾಣ ಹೊಡಿಬೇಕು ಅನ್ನೋದ್ರೊಳಗಾಗಿ ಗುರಿ ತಪ್ಪೇನಾಗ್ಬಿಡ್ತು ಅಂದ್ರೆ ಬಿಲ್ಲಿನಿಂದ ಬಾಣವನ್ನು ಜಗ್ಗಿ ಬಿಟ್ಟಾಗ ಮಹಾರಾಜನ ಹೆಬ್ಬಟ್ಟು ಕಟ್ಟಾಗಿಬಿಡ್ತು. ಮಹಾರಾಜನ ಹೆಬ್ಬಟ್ಟು ಉದುರಿ ಬಿತ್ತು. ಅವಾಗ ಮಂತ್ರಿ ಜೊತೆಗಿದ್ದಲ್ಲ ಅವ್ರಿಗೆ ಕೇಳಿದ, ಹಿಂಗಾಗಿಬಿಡ್ತಲ್ಲ, ಹೆಂಗೆ ಮಾಡೋದು? ಏನು ಚಿಂತೆ ಮಾಡಬೇಡ್ರಿ, ಏನಾಗ್ಯದ ಇದೆಲ್ಲ ಒಳ್ಳೇದಾಗಿದೆ. ಮಹಾರಾಜನ ಹೆಬ್ಬಟ್ಟು ಹೋಗಿದ್ದು ಒಳ್ಳೇದಾಗಿದೆ ಅಂತಂದ್ರೆ ಮಹಾರಾಜ ಹೆಂಗೆ ಸುಮ್ಮನೆ ಬಿಡ್ತಾನ? ಆಗಿದ್ದೆಲ್ಲ ಒಳ್ಳೇದಕ್ಕಾಗ್ಯದಲ್ಲ, ನಾನು ಹೆಬ್ಬಟ್ಟು ಹೋದ್ರೂ ಒಳ್ಳೇದಾಗಿದೆ ಅಂತ ಹೇಳ್ತಿಯಲ್ಲ, ಹೆಂಗ ಅಂತ ನಿನಗೂ ಸ್ವಲ್ಪ ತಿಳಿಯಿಲ್ಲ ಅಂತ ಮಹಾರಾಜ ಏನು ಮಾಡಿದ, ಸುತ್ತಮುತ್ತಲು ನೋಡಿದಂತ ಹಾಳ ಬಾವಿ ಇರ್ತದೆ. ಆ ಬಾವಿ ಒಳಗನ ಈ ಮಂತ್ರಿನ ದುಗಿಸುವ, ಹಾಳ ಬಾವಿ ಒಳಗನ ಮಂತ್ರಿನ ದುಗಿಸಿ ಮುಂದೆ ಹುಲಿನ ಬಿಡಬಾರ್ದು ಅಂತ ಬೆನ್ನ ಹತ್ತಿ ಹೋದ. ಬಹಳ ದೂರ ಹೋದ, ಹುಲಿಯನ್ನು ಸಿಗಲಿಲ್ಲ. ಕತ್ತಾಯ್ತು. ಕತ್ತಾದ ತಕ್ಷಣನೇ ಎಲ್ಲೋ ಒಂದು ಗಿಡದ ಕೆಳಗೆ ವಿಶ್ರಾಂತಿ ಮಾಡಿದ. ಆ ಕಾಲದೊಳಗೆ ಕಾಡಿನ ಜನ ಅವ್ರದ್ದೊಂದು ಜಾತ್ರೆ ನಡೆದಿರ್ತದೆ. ಆ ಜಾತ್ರೆ ಒಳಗೆ ಅವರು ರಾತ್ರಿನ ಹುಡುಕಾಡ್ಕೊಂಡು ಹೋಗ್ತಿದ್ರು. ಯಾರು ರಾಜನ ಲಕ್ಷಣವುಳ್ಳಂಥ ವ್ಯಕ್ತಿಗಳು ಸಿಗ್ತಾರ ಅವ್ರನ್ನ ತಂದು ಬಲಿ ಕೊಡೋದು ಜಾತ್ರೆ ಅಂತದ್ದು. ಅವರು ರಾತ್ರಿ ಹುಡುಕಾಡ್ಕೊಂಡು ಹೊಂಟಿದ್ವಿ, ಗಿಡದ ಬುಡಕ್ಕೆ ಮಕ್ಕೊಂಡಿದ್ದ. ನೋಡಿದ ರಾಜನ ಲಕ್ಷಣ ಏನು, ಸ್ವತಃ ರಾಜನ ಅದಾನ. ಸಿಕ್ಕ ತಕ್ಷಣ ಕಾಡಿನ ಜನರಿಗೆ ಇಷ್ಟ ಆನಂದ ಆತಂತ ಬಲಿ ಕೊಡೋದಕ್ಕೆ ಒಳ್ಳೆ ಪ್ರಾಣಿನ ಸಿಕ್ತು ಅಂತ ಅವ್ರಿಗೆ ಅಳ್ಕೊಂಡು ಹೋಗಿ ಆ ಬಲಿ ಪೀಠದ ಮುಂದೆ ನಿಲ್ಲಿಸಿದ್ರಂತ. ಆ ಕಾಡಿನ ಜನರ ಗುರು ಬಂದವನೇ ಬಲಿ ಕೊಡೋದಕ್ಕಿಂತ ಮೊದಲು ಅವನದು ಒಂದು ಪರೀಕ್ಷೆ ಇತ್ತು. ಬಲಿ ಕೊಡಬೇಕಾದಂಥ ಪ್ರಾಣಿ ದೇಹದ ಮುಕ್ತಾಗಿರಬಾರ್ದು ಅಂತ ಪದ್ಧತಿ ಇತ್ತು. ವಿಚಾರ ಮಾಡಿದ ಎಲ್ಲ ಪ್ರಾಣಿ ಬಹಳ ಚಲೋ ಅದು, ಎಲ್ಲ ರಾಜಲಕ್ಷಣ ಉಳ್ಳಂತವನ್ನ ಕರ್ಕೊಂಡು ಬಂದಿರಿ, ಬಹಳ ಸಂತೋಷ ಆಯಿತು ಅಂತ ಅವನ ಪರೀಕ್ಷೆ ಮಾಡಕ್ ಹೋದಾಗ ಒಂದು ಕೈ ಹೆಬ್ಬಟ್ಟು ಹೋಗಿತ್ತು. ಅವನ ಗುರು ಅಂದಂತ ಚಲೋ ಅದಾನ ಕರೆ ಅವ್ನ ಹೆಬ್ಬಟ್ಟು ಮುಕ್ತಾಗಿರೋದು, ಇವನು ಬಲಿ ಕೊಡಕ್ಕೆ ಬರಂಗಿಲ್ಲ, ಇವನು ಬಿಟ್ಟು ಬಿಡ್ರಿ ಅಂದ ತಕ್ಷಣ ರಾಜರಿಗೆ ಅವಾಗ ನೆನಪಾತು, ಇವತ್ತು ನನ್ನ ಹೆಬ್ಬಟ್ಟು ಹೋಗಿರ್ಲಿಲ್ಲ ಅಂದ್ರೆ ಇವತ್ತು ನನ್ನ ತಲೆ ಕಡಿತಿದ್ರು ಇವರು. ನನ್ನ ಮಂತ್ರಿ ಹೇಳಿದ ಮಾತು ಕರೆಕ್ಟ್ ಅದ, ಏನು ಆಗೈತಿ ಅದೆಲ್ಲ ಒಳ್ಳೇದಕ್ಕನ ಪರಮಾತ್ಮ ಮಾಡ್ಯಾನ, ಭಾಳ ಚಲೋ ಆದ ನನಗೆ ಜೀವ ಉಳಿತು ಅಂತ ಅವ ಸೀದಾ ಅರಮನೆಗೆ ಹೋಗ್ಲಿಲ್ಲ. ಎಲ್ಲಿ ಮಂತ್ರಿ